ಎಷ್ಟು ಗೋಪಾಲಸ್ವಾಮಿ. ಯಾಕೆಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಯೂತ್ಸು. ನೆಕ್ಸ್ಟು ಚುನಾವಣೆ ಈಗ 3 ಬಾರಿ ಗೆಲ್ಲಿಸ್ಕೊಂಡಿದ್ದೀವಿ. ಸಂಘಟನೆ ವಿಚಾರಕ್ಕೂ ರಾಜಕೀಯ ವಿಚಾರಕ್ಕೂ ದೂರ. ಗೋಪಾಲಸ್ವಾಮಿ ಅವರಿಗೆ ಹೋದ ಸರಿನೇ ಒಂದು 3 ತಿಂಗಳು ಮುಂಚೆಗೆ ಟಿಕೆಟ್ ಅನೌನ್ಸ್ ಮಾಡಿದರೆ 5,000 ಅವ್ರ ಲೀಡಲ್ಲಿ ಗೆಲ್ಲರು. ಇವತ್ತು ಓಟ್ ಹಾಕೋದು ಅಡ್ರಲ್ಲ. ನಮ್ಮ ಬಾಲಣ್ಣವ್ರು ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯನಲ್ಲಿ ಗೆಲ್ಲಕ್ಕೆ. ಜನ ಬೇಸತ್ತು ಹೋಗಿದ್ದಾರೆ. ಅವರ ಸುಳ್ಳು ಭರವಸೆಗಳನ್ನು ನೋಡಿ ಸಾಕಾಗೋಗಿದೆ ಜನಗಳಿಗೆ. ಮುಂದಿನ ಚುನಾವಣೆಯೂ ತುಂಬ ಪ್ರಿಜರಾಗಿ ನಡೆಯುತ್ತೆ. 3 ಜನ ಎದುರಿಸ್ತೀವಿ. ದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಈ ರೈತ ಸಂಘ ಒಂದಾದರೆ ಇಲ್ಲಿ ಮೈತ್ರಿ ಅನ್ನೋದು ಏನು ನಮ್ಮ ಚಂದ್ರಾಪಟ್ಟಣದಲ್ಲಿ ನಡೆಯಲ್ಲ. ಸಂಘಟನೆ ಚೆನ್ನಾಗಿದೆ, ನಮ್ಮದೇನು ಎಲ್ಲ ಕಡೆನೂ ಬಲ ಇದೆ. ಗೋಪಾಲಸ್ವಾಮಿ ಅವರು ಸೋತಿದ್ರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಬಂದು ಇಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು ಮೊದಲನೇದಾಗಿ. ಎದುರಾಳಿ ಯಾರು ಅಂತ ರಾಜಕಾರಣಕ್ಕೆ ಹುಡುಕಂಥ ವ್ಯಕ್ತಿ ಅಲ್ಲ ನಮ್ಮ ಕ್ಯಾಂಡಿಡೇಟ್ ಗೋಪಾಲಸ್ವಾಮಿ ಅವರು. ರೈತರಿಗೆ ಏನು ಅನುಕೂಲ ಮಾಡ್ತಾರೆ ಅವ್ರನ್ನ ಜನ ಕೈ ಹಿಡಿತಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡಿದೆ. ಬಾಲಣ್ಣವರು ಈ ತಾಲೂಕಿನ ಅಭಿವೃದ್ಧಿಗೆ ಭಾಳ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆಲ್ಲ ಒಳ್ಳೆಯದಾಗಿದೆ. ಶಾಸಕರಾದ ಬಾಲಣ್ಣನವರು ಅತಿ ಹೆಚ್ಚಿನ ಲೀಡಿನಲ್ಲಿ ಗೆಲ್ತಾರೆ. ಅದಕ್ಕೆ ಮೂಲ ಕಾರಣ ಈಗ ಬಿಟ್ಟಿ ಭಾಗ್ಯಗಳ ಯೋಜನೆ. ಈಗೇನು ಹ್ಯಾಟ್ರಿಕ್ ಬಾರಿಸಿದ್ದಾರೆ ನಮ್ಮ ಶಾಸಕರು CN ಬಾಲಕೃಷ್ಣ ಅವರು ಅತಿ ಹೆಚ್ಚು 50,000 ರಿಂದ 60,000 ಮತಗಳ ಅಂತರದಿಂದ ಮುಂದಿನ ಚುನಾವಣೆಯಲ್ಲೂ ಗೆದ್ದೇ ಗೆಲ್ತಾರೆ. ಚುನಾವಣೆ ಆಗ್ತದೆ 28ಕ್ಕೆ. ನಿಮ್ಮ ಪ್ರಕಾರ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ಯಾರಾದರೆ ಆಯ್ಕೆ, ಯಾರನ್ನ ಆಯ್ಕೆ ಮಾಡ್ತೀರಿ? ಎಷ್ಟು ಗೋಪಾಲಸ್ವಾಮಿ. ಯಾಕೆಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಯೂತ್ಸು. ಬಾಲ್ಯದಿಂದ ಮುಗಿದೋಯ್ತು. ಇವ್ರು ಈಗ ಮಾತಾಡಿದ್ರಲ್ಲ ಕೆಲವ್ರು ಹಿಂದೆಲ್ಲ, ಅವರೆಲ್ಲ ಕಾಂಗ್ರೆಸ್ಸಲ್ಲಿ ಇದ್ದರು. ಸೆಕೆಂಡ್ ಫಾಲೋವರ್ಸ್ ಅವರೆಲ್ಲ ಈಗೆಲ್ಲ ಏನೋ ಚೆಂಗ್ಲಿ ಬಿದ್ದು ಹೋಗ್ಯಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಗೆಲ್ಲೋದು ಕಾಂಗ್ರೆಸ್ ಪಕ್ಕಲ್ಲ 100-150%. ಯಾಕೆನೆ 5 ಗ್ಯಾರಂಟಿ ಅವಲ್ಲ. ಆ ಗ್ಯಾರಂಟಿಗೆ ಯಾರೋ ಇವ್ರಂತ ಹೇಳೋದು ಮೊದಲು ಅವರೇ ಇರೋರು. ಈಗ ಹೇಳಿದ್ರೆಲ್ಲ ಮೊದಲು ಆ ಗ್ಯಾರಂಟಿ ಮೊದಲಿರೋರು ಅವರೇ. 5 ಗ್ಯಾರಂಟಿಯ ಅವರು ಓಟ್ ಹಾಕಿರ್ ಸಾಕಲ್ಲ ಸರ್, ಗೆಲ್ತಾರೆ. ನನ್ನ ಹೆಸರು ಗಂಗಾಧರ್ ಅಂತ. ನೆಕ್ಸ್ಟು ಚುನಾವಣೆ ಈಗ 3 ಬಾರಿ ಗೆಲ್ಲಿಸ್ಕೊಂಡಿದ್ದೀವಿ. ಜನಗಳ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೆ CN ಬಾಲಕೃಷ್ಣನವರೇ ನಮಗೆ ಅಭ್ಯರ್ಥಿ ಆಗಬೇಕು. ಅವ್ರನ್ನೇ ನಾವೆಲ್ಲರೂ ಕೂಡ ಗೆಲ್ಲಿಸ್ಕೊತೀವಿ. ಏನಕ್ಕಪ್ಪ ನಾವು ಗೆಲ್ಲಿಸ್ತೀವಿ ಅಂದರೆ, ಈ ಥರ ಶಾಸಕರನ್ನ ಇತಿಹಾಸದಲ್ಲಿ ನಮ್ಮ ಚಂದ್ರಾಯಪಟ್ಟಣ ತಾಲೂಕು ಹಾಸನ ಜಿಲ್ಲೆಯಲ್ಲಿ ನಾವು ಯಾರೂ ಕೂಡ ಶಾಸಕರನ್ನ ನೋಡಿಲ್ಲ. ಅಭಿವೃದ್ಧಿಲಿ ನಂಬರ್ 1 ಅಂದರೆ ನಮ್ಮ ಬಾಲಣ್ಣ ಅಂದರೆ ನಂಬರ್ 1. ಬಡವರ ಪರ ಅಂದರೆ ಈ ವಿದ್ಯಾರ್ಥಿಗಳ ಪರ, ರೈತರ ಪರ, ದಲಿತರ ಪರ. ಹಾಗಾಗಿ ಮತ್ತೆ ಬಿತ್ತು ಅದೇನಪ್ಪ ಅಂದರೆ ಇನ್ನೊಂದು ವಿಚಾರ ಅಂದರೆ, ರೈತರಿಗೆ ಈ 75-80 ಕೆರೆಗೆ ನೀರು ತುಂಬಿಸಿದಂಥ ಏಕೈಕ MLA ಅಂದರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ CN ಬಾಲಣ್ಣ. ಹಾಗಾಗಿ ನಾವೆಲ್ಲರೂ ಕೂಡ ಬಾಲಣ್ಣಗೆ ಮತ್ತೊಮ್ಮೆ ಬೆಂಬಲ ಮಾಡ್ತೀವಿ. ಅವ್ರಿಗೆ ಗೆಲ್ಲಿಸ್ತೀವಿ. ಬೆಂಬಲ ಮಾಡ್ತೀವಿ ಅನ್ನೋದಕ್ಕಿಂತ ಗೆಲ್ಲಿಸ್ತೀವಿ. ಗೆಲ್ಲಿಸಿ ಮತ್ತೆ ಮುಂದೆ ತರ್ತೀವಿ. ಮುಂದಿನ MLA ಕೂಡ 4 ಬಾರಿ MLA ಕೂಡ ನಮ್ಮ ಬಾಲಣ್ಣ ಆಗಬೇಕು ಅಂತ ನಮ್ಮೆಲ್ಲರ ಆಸೆ. ನಮ್ಮ ಚಂದ್ರಾಯಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರ ಮತ್ತೊಮ್ಮೆ ಆಸೆ ಅಭಿವೃದ್ಧಿಲಿ. ಈಗ ಮತ್ತೆ ಮೊನ್ನೆ 38 ಕೋಟಿನ ಅನುದಾನ ತಂದು ಮತ್ತೆ ಟೌನ್ ಮತ್ತು ಹಳ್ಳಿಗಳ ರಸ್ತೆ ಅಭಿವೃದ್ಧಿಗೂ ಕೂಡ ಅವರು ಸಖತ್ತು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈ ಥರ ಕೆಲಸ ಮಾಡೋಂಥ ವ್ಯಕ್ತಿ ಮತ್ತೊಮ್ಮೆ ನಮಗೆ ಬೇಕು ಅಂತ ನಮ್ಮೆಲ್ಲರ ಆಶಯ. ಥ್ಯಾಂಕ್ ಯು, ಧನ್ಯವಾದಗಳು. ನನ್ನ ಹೆಸರು ಪ್ರೇಮ್ ಅಂತೇಳಿ, ನಮ್ಮ ಚಂದ್ರಾಯಪಟ್ಟಣ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಸಾಂಸ್ಕೃತಿಕ ಜಿಲ್ಲಾಧ್ಯಕ್ಷ. ಸರ್, ಈಗ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಚುನಾವಣೆಗೆ 2 ವರ್ಷ ಬಾಕಿ ಇದೆ. ಅಲ್ಲಿ ಕಾಂಗ್ರೆಸ್ಸು ಮತ್ತು JDS ಅವರು ಈಗಾಗಲೇ ಚುನಾವಣಾ ಪ್ರಕ್ರಿಯೆಗಳು ತೊಡಸ್ಕೊಂಡಿದ್ದಾರೆ. ಬಟ್ ನೀವು ಮೈತ್ರಿ ಆಗಿದೆ. ಬಟ್ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಸಂಘಟನೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ, ಅಥವಾ BJP ಸಂಘಟನೆ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ? ಇದರಿಂದ ನಮ್ಮ ರಾಜಕೀಯ ಭವಿಷ್ಯಕ್ಕೆ ಏನು ಅನುಕೂಲ ಆಗ್ಬೋದು ಅಂತ? ನೋಡಿ, ನಾನು ಫಸ್ಟ್ನೇ ಒಂದು ವಿಚಾರ ಅಂದರೆ ಸಂಘಟನೆ ವಿಚಾರಕ್ಕೂ ರಾಜಕೀಯ ವಿಚಾರಕ್ಕೂ ದೂರ. ಈ ರಾಜಕೀಯ ಹೊಂದಾಣಿಕೆ ಆಗಿದೆ ಹೊರತು ಸಂಘಟನೆ ವಿಚಾರದಲ್ಲಿ ಹೊಂದಾಣಿಕೆ ಆಗಿಲ್ಲ. ನಮ್ಮ ಕಾರ್ಯಕರ್ತರನ್ನ ನಾವು ಉಳಿಸ್ಕೋಬೇಕು, ಅವ್ರ ಕಾರ್ಯಕರ್ತರನ್ನ ಅವ್ರು ಉಳಿಸ್ಕೋತಾರೆ. ಸಂಘಟನೆ ವಿಚಾರವಾಗಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ BJPಗೆ ಹಿನ್ನಡೆ ಆಗ್ತಿರೋದು ಒಂದೇ ಒಂದು ಕಾರಣ ಅಂದರೆ ನಮ್ಮ ಕಾರ್ಯಕರ್ತರು ಕೊರತೆ. ಹಂಗಾಗಿ ಪ್ರತಿ ಬೂತಲ್ಲೂ 5 ರಿಂದ 6 ಜನ ನಿಷ್ಠಾವಂತ ಕಾರ್ಯಕರ್ತರು ಕಟ್ಟೋದೇ ನಮ್ಮ ಗುರಿ. ಹಾಗೆ ಮುಂದಿನ ದಿನಗಳಲ್ಲಿ ಏನು ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರಿಂದ ಏನು ಸಂದೇಶ ಬರುತ್ತೆ ಅದು ನಾವು ಪಾಲನೆ ಮಾಡ್ತೀವಿ. ನಾವೊಬ್ಬ ಭಾರತೀಯ ಜನತಾ ಪಾರ್ಟಿ ಶಿಸ್ತು ಕಾರ್ಯಕರ್ತನಾಗಿ ಅಲ್ಲಿಂದ ಏನು ಬರುತ್ತೆ ಅದನ್ನು ಪಾಲನೆ ಮಾಡೋದು ನನ್ನ ಕರ್ತವ್ಯ. ಅಷ್ಟನ್ನಂತ ಮಾಡ್ತೀವಿ ನಾವು.
ನಿಮ್ಮ ರಾಜಕೀಯ ಗುರು ಯಾರು ಅಂತ ನಮ್ಮ ರಾಜಕೀಯಕ್ಕೆ ನನಗೆ ಸ್ಫೂರ್ತಿ ಬಂದು ಸ್ಫೂರ್ತಿ ಮಾರ್ಗದರ್ಶಕರು ಹಾಗೂ ನನ್ನ ಸೋದರನ ಥರ ಟ್ರೀಟ್ ಮಾಡಿ ನನ್ನ ಬೆನ್ನೆಲುಬಾಗಿ ನಿಂತಿರೋದು ಪ್ರೀತಮ್ ಗೌಡ್ರೆ. ಅದರಲ್ಲೇನು ಮುಚ್ಚುಮರೆ ಇಲ್ಲ. ಅದ್ರ ಜೊತೆಗೆ ನಾವು ಸಂಘದ ಹಿನ್ನೆಲೆಯಿಂದ ಬಂದಂಥವ್ರು, ಸಂಘದ ಜೊತೆ ಜೋಡಿಸ್ಕೊ ಬಂದಂಥವ್ರು. ನಮಗೆ ಹಿಂದುತ್ವನೇ ಸರ್ವಸ್ವ, ಹಿಂದುತ್ವನೇ ನಮ್ಮ ಉಸಿರು ಅಂತ ಬಾಳ್ತಿರೋರು. ಹಂಗಾಗಿ ಕರ್ನಾಟಕದ ಅತಿ ಹೆಚ್ಚು ಹಿಂದೂ ಮತದಾರರ ಕ್ಷೇತ್ರ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ. ಆದರೆ ಭಾರತೀಯ ಜನತಾ ಪಾರ್ಟಿ ಆಗಲಿ ಅಥವಾ ಸ್ವತಂತ್ರ ಬಂದಾಗಿಂದಾಗಲಿ ಭಾರತೀಯ ಜನತಾ ಪಾರ್ಟಿದು ಇಲ್ಲಿ ಚಿಹ್ನೆ ಮೇಲೆ ಒಂದೇ ಒಂದು ಇದನ್ನು ಗೆದ್ದಿಲ್ಲ ನಾವು. ಹಾಗಾಗಿ ಇತಿಹಾಸ ಸೃಷ್ಟಿ ಮಾಡಬೇಕು, ಇಲ್ಲಿ ಸಂಘಟನೆ ಮಾಡಬೇಕು ಅಂತಲೇ ನಮ್ಮದು ನಿರಂತರವಾಗಿ ಹೋರಾಟ ನಡೀತಾ ಇರೋದು. ಈಗ ಸಂಘಟನೆಗೆ ಯಾವೆಲ್ಲ ಯೋಜನೆಗಳನ್ನ ಕೈಗೊಂಡಿದ್ದೀರಿ ಅಂತ? ಈಗ ನಾವೀಗ ಏನಾಗಿದೆ ಅಂದರೆ ರೋಡ್ ಮಾಡಿಕೊಡ್ತೀವಿ, ಚರಂಡಿ ಮಾಡಿಕೊಡ್ತೀವಿ ಅಂತ ಯಾರಿಗೂ ಸುಳ್ಳು ಹೇಳೋಕ್ಕಾಗಲ್ಲ. ನಾವು ತುಂಬ ಬಡವ್ರು ಯಾರಿದ್ದಾರೆ ಅವ್ರಿಗೆ ಸಹಾಯ ಮಾಡೋ ಅಂಥದ್ದು. ಈಗ ಮೊನ್ನೆ ಯಾವುದೋ ಒಂದು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದು, ಯಾವುದೋ ಬಾಗೂರು ಕಾಳೆನಹಳ್ಳಿಗೆ, ಈಗ ಒಂದು ತಿಂಗಳ ಹಿಂದೆ. ಅಲ್ಲಿ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಐತೆ, 5 ದಿನ ಆಯ್ತು ಮೋಟ್ರ್ ಕೆಟ್ಟೋಗಿ ಅಂದರು. ನೀರಿನ ಟ್ಯಾಂಕರ್ ಕಳಿಸ್ಕೊಟ್ವಿ. ಮೊನ್ನೆ ಬುಕ್ಕು ಜಾತ್ರೆ ಆಗಿತ್ತು, ನಿಮಗೂ ಗೊತ್ತಿರಬೇಕು. ಅಲ್ಲಿ ದನಗಳಿಗೆ ನೀರಿನ ಕುಡಿಯೋ ವ್ಯವಸ್ಥೆ ಇಲ್ಲ ಅಂದರು, ನೀರಿನ ವ್ಯವಸ್ಥೆ ಮಾಡಿಕೊಟ್ವಿ. ಯಾರೋ ಬಡವರು ಬಗ್ಗರು ಸಾವಾಗಿರುತ್ತೆ, ಅವ್ರ ಮೇಲೆ ನೋವಿರುತ್ತೆ, ಅವ್ರಿಗೆ ನಮ್ಮ ಕೈಲಾದಂಥ ಸಹಾಯ ಮಾಡಿಕೊಂಡು ನಮ್ಮ ಕಾರ್ಯಕರ್ತರ ಜೊತೆ ಒಡನಾಟ ಇಟ್ಕೊಂಡು ಅವ್ರ ಜೊತೆ ವಿಶ್ವಾಸ ಬೆಳೆಸ್ಕೊಂಡು ಅವರು ನಾವು ಅಣ್ಣ ತಮ್ಮದಿರ್ತಾರೆ ಪಕ್ಷ ಕಟ್ತಾಯಿದ್ವಿ ಇಲ್ಲಿ. ಸರ್, ಈಗ ಒಬ್ಬರು ಶಾಸಕರು ನೋಡಿದ್ರೆ 3 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಇನ್ನೊಬ್ಬರು MLC ಆಗಿದ್ರು, ಮತ್ತು ಈಗ ಕಳೆದ ಬಾರಿ 6,000 ಅಂತಲೇ ಸೋತರು. ಇವರನ್ನು ಯಾವ ಮಟ್ಟಿಗೆ ಎದುರಿಸ್ತೀರಾ ನೀವು ಅಂತ? ಈಗ ನೋಡಿ, ಇದು ಹೇಳೋದಕ್ಕೆ ಹಾಸ್ಯಾಸ್ಪದ, ಆದರೆ ನಾನು ಹೇಳೋದು ನಿಮಗೆ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. JDS BJP ರಾಜಕೀಯವಾಗಿ ಹೊಂದಾಣಿಕೆ ಇದ್ರೂ, ಆಮೇಲೆ ಕಾಂಗ್ರೆಸ್ ಪ್ರಬಲವಾಗಿದ್ರು, ಮತ್ತು ಕಾರ್ಯಕರ್ತರು ಹೇಗೆ ಬರ್ತಾಯಿದ್ರು JDS ಕಾಂಗ್ರೆಸ್ ತೋರ್ದು? ಜನ ಬದಲಾವಣೆ ಬಯಸೋರೆ, ಕಾರ್ಯಕರ್ತರು ಬದಲಾವಣೆ ಬಯಸಿದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ. ಈಗ ನಾವು ಏನು ಅವ್ರಿಗೇನು ದುಡ್ಡು ಕೊಟ್ಟು ಕರ್ಕೊಬರ್ತಾಯಿದ್ದೀವ? ಯಾವುದೇ ಕಾರಣಕ್ಕೂ ಇಲ್ಲ. ಈಗ ನಾಳೆ ಪ್ರೀತಮ್ ಗೌಡರು ಬರ್ತಾಯಿದ್ದಾರೆ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ, ಸಂಘಟನಾ ಪರ್ವ ಅಂತೇಳಿ ಕಾರ್ಯಕ್ರಮ ನಡೀತಾ ಇದೆ. 250ರಿಂದ 300 ಜನ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ಶಾಲ್ ಹಾಕ್ಕೊಂಡು ಕಾರ್ಯಕರ್ತರು ಬಾವುಟ ಇಟ್ಕೊಂಡು ಪಕ್ಷ ಸೇರ್ಪಡೆ ಆಗ್ತಾಯಿದೆ ಸ್ಟೇಜ್ ಮೇಲೆ ಹತ್ತಿ. ಅವ್ರು ಯಾರೂ ದುಡ್ಡು ಕೊಟ್ಟು ಕರ್ಕೊಬಂದಿರೋಂಥ ಕಾರ್ಯಕರ್ತರಲ್ಲ. JDS ಕಾಂಗ್ರೆಸ್ಸಲ್ಲಿ ನೊಂದು ಬರ್ತಾಯಿರೋದು. ಕಾಂಗ್ರೆಸ್ಸಲ್ಲಿ ಇದ್ದವರು JDS ವಿರೋಧ ಮಾಡ್ಕೊಂಡು ಕಾಂಗ್ರೆಸ್ಸಲ್ಲಿ ಇದ್ದಂಥವ್ರು, ಆದರೂ ಭಾರತೀಯ ಜನತಾ ಪಾರ್ಟಿ ಬರ್ತಾಯಿದ್ದಾರೆ. JDSಲ್ಲಿ ಇದ್ದವರು JDS ಸಾಕಾಗಿ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತಿರೋದು. ಅವರೇನು ಯಾರನ್ನೂ ಎಳ್ಕೊಬರೋ ಅಂಥ ಕಾರ್ಯ ನಾವೇನು ಮಾಡಿಲ್ಲ. ಹಾಗಾಗಿ ಸಂಘಟನೆ ವಿಚಾರವಾಗಿ ಎಲ್ಲರಿಗೂ ಸ್ಪಷ್ಟವಾಗಿದೆ. ಸಂಘಟನೆನೇ ಬೇರೆ, ರಾಜಕಾರಣನೇ ಬೇರೆ. ರಾಜಕಾರಣ ರಾಜಕೀಯವಾಗಿ ಹೊಂದಾಣಿಕೆ ಏನಿದೆ ಅದನ್ನು ನಮ್ಮ ರಾಜ್ಯ ನಾಯಕರು ಏನು ಹೇಳ್ತಾರೆ ಅದು ನಾವು ಪಾಲಿಸ್ತೀವಿ. ಆದರೆ ಸಂಘಟನೆ ವಿಚಾರದಲ್ಲಿ ಸಂಘಟನೆ ನಮಗೂ JDSಗೂ ಸಂಬಂಧ ಇಲ್ಲ. ಓಕೆ ಗೌಡ್ರೆ, ಈಗ 28 ಚುನಾವಣೆಗೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬಹುದು ಮತ್ತು ಯಾಕೆ ಗೆಲ್ತಾರೆ? ಗೋಪಾಲ ಸ್ವಾಮಿಯವರಿಗೆ ಹೋದ ಸರಿನೇ ಒಂದು 3 ತಿಂಗಳು ಮುಂಚೆಗೆ ಟಿಕೆಟ್ ಅನೌನ್ಸ್ ಮಾಡಿದರೆ 5,000ದಲ್ಲಿ ಅವ್ರು ಲೀಡಲ್ಲಿ ಗೆಲ್ಲರು. ಕೊನೆಯ ಅಂತ್ಯದಲ್ಲಿ ಅವ್ರಿಗೆ ಟಿಕೆಟ್ ಘೋಷಣೆ ಮಾಡಿದ್ರೆ ಟೈಮು ಸಾಲಲ್ಲ. 28ಕ್ಕೆ ಅವರು ಸಂಘಟನೆ ಮಾಡ್ತಾಯಿದ್ದಾರೆ, ಎಲ್ಲರನ್ನೂ ಸ್ಪಂದಿಸ್ತಾರೆ, ಎಲ್ಲ ಫಂಕ್ಷನ್ಗೆ ಹೋಗ್ತಾರೆ, ಎಲ್ಲ ಕಾರ್ಯ ಮಾಡ್ತಾವ್ರೆ, ಜನಗಳ ಜೊತೆ ಇದ್ದಾರೆ, ಸರ್ಕಾರ ಇದೆ, ಇದು ಮಾಡಿಕೊಡ್ತಾರೆ. 28ಕ್ಕೆ ಅವ್ರು ಸೂರ್ಯ ಗೆಲ್ತಾರೆ. ಆ ಥರ ನಮ್ಮ ಅಭಿಪ್ರಾಯ ಇದೆ. ಲಾಸ್ಟ್ ಟೈಮ್ ಕೇವಲ ಕಡಿಮೆ ಅಂತ 3,000ದಲ್ಲಿ ಸೋತು ಕಡಿಮೆ ಅಂದ್ರೆ ನಮ್ಮ ಟೈಮ್ ಸಿಕ್ಕಲಿಲ್ಲ. ಟೈಮ್ ಏನಾಯಿತು ಅಂದರೆ ಸಡನ್ ಅಂತ 15 ಇದ್ದಂಗೆ ಅವ್ರು ಟಿಕೆಟ್ ಅನೌನ್ಸ್ ಮಾಡಿದರು. 3 ತಿಂಗಳು ಇದ್ದಂಗೆ ಅವ್ರಿಗೆ ಮುಂಚೆಗೆ ಟಿಕೆಟ್ ಅನೌನ್ಸ್ ಮಾಡಿದರೆ ಅದರೊಳಗೆ ಒಂದು ನಮ್ಮಲ್ಲೇ ಕಿತ್ತಾಟ ಇತ್ತು. ಅದರಿಂದ ಸ್ವಲ್ಪ ಅದು ಕೆಲಸ ಮಾಡೈತೆ. ಇಲ್ಲ ಅಂದ್ರೆ ಜನ ಓಟ್ ಹಾಕರಿದ್ದಾರೆ, ಜನ ಮುಂದೆ ನಿಂತ್ಕೊಂಡು ಓಟ್ ಹಾಕ್ಸಿರ್ಬೇಕು. ಅದರಿಂದ ಶಾಸಕರು 15 ವರ್ಷದ ಶಾಸಕರು ಅವರು ಸವಾಲಾಗಲ್ಲ ನಿಮಗೆ ಪಕ್ಷಕ್ಕೆ? ಆ ಸವಾಲಿದ್ದರೆ ಯಾಕೆ 3,000ಕ್ಕೆ ತಂದು ನಿಲ್ಸೋರು? ಆ ಸವಾಲಿದ್ದರೆ ಎಷ್ಟು ದಿನ ನೋಡ್ತಾರೆ, ಎಷ್ಟು ದಿನ ನನ್ನ ಮಾತು ಕೇಳ್ತಾರೆ? ಎಲ್ಲ ಟೈಮ್ ಆಗೋವರೆಗೂ ಕೇಳ್ತಾರೆ. ಎಲ್ಲ ನೋಡ್ಕೊಂಡ ಮೇಲೆ 1 ದಿನ ಸುಳ್ಳು ಹೇಳ್ಬೋದು, 2 ದಿನ ಸುಳ್ಳು ಹೇಳ್ಬೋದು. 3ನೇ ದಿನಕ್ಕೆ ಜನ ಪನ್ಸಲ್ಲ ಸುಳ್ಳು ಹೇಳ್ಕೊಂಡು ಹೋದರೆ. ಅದರಿಂದ ಅವ್ರ ಪಾರ್ಟಿಯವ್ರೆ ರಿವರ್ಸ್ ಓಟ್ ಹಾಕ್ತಾರೆ ಅವ್ರ ಇದ್ದೆ ಈ ಸರಿ. ಅದಂತೂ ನಂದು ಹೇಳೋದು. ಶಂಕರೇಗೌಡ ಅಂತ. ಸರ್, ಈಗ ವಿಧಾನಸಭಾ ಚುನಾವಣೆಗೆ 2 ವರ್ಷ ಬಾಕಿ ಇದೆ. ಎರಡೂ ಪಕ್ಷಗಳು ಕೂಡ ಈಗಾಗಲೇ ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾವೆ, ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ನೀವು ಕೂಡ ಅಭ್ಯರ್ಥಿ ಇದ್ದೀರಿ. ಆ 2 ಪಕ್ಷ ನಿಮಗೆ ಎಷ್ಟು ಸವಾಲಾಗ್ಬೋದು ಸರ್? ನೋಡ್ರಿ, ಈಗಾಗಲೇ ರಾಜ್ಯದಲ್ಲಿ ಜನಗಳಿಗೆ ಅರ್ಥ ಆಗಿದೆ. ಇವತ್ತು ಓಟ್ ಹಾಕೋದು ಅಡ್ರಲ್ಲ. ಫಸ್ಟು ಎಂಡಕ್ಕೆ ಕಂಡಕ್ಕೆ ದುಡ್ಡಿಗೆ ಮಾರ್ಕೆತ್ತಿದ್ದು, ಈಗ ಮಾರ್ಕೆಳೋ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಇವತ್ತು ರೈತರು ಒಕ್ಕಲುತನ ಇವತ್ತು ಬೀದಿಗೆ ಬಂದುಬಿಟ್ಟಿದ್ವಿ, ಸಂಪೂರ್ಣ ಬೀದಿಗೆ ಬಂದುಬಿಟ್ಟಿದ್ವಿ, ಎಲ್ಲ ವಿಫಲ ಆಗಿದ್ದಾರೆ. ಉದಾಹರಣೆ ಇಷ್ಟೇ, KPTC ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ಲೈನ್ ಕಟ್ ಮಾಡ್ತಾವ್ರೆ, ಮೀಟ್ರ್ ಹಾಕ್ತಾವ್ರೆ. ಈ 3 ಪಕ್ಷದವ್ರು, ಕಾಂಗ್ರೆಸ್ಸು, ದಳ ಮತ್ತು BJP, ಇವರು 3 ಜನ ರೈತರಿಗೆ ಮಾತು ಕೊಟ್ಟಿದ್ರು. ಏನಂತ,
ನಾವು ಮೀಟ್ರ್ ಹಾಕಕ್ಕೆ ಬಿಡಲ್ಲ, 24 ಗಂಟೆ ವಿದ್ಯುತ್ನ ಫ್ರೀ ಕೊಡ್ತೀವಿ, ಉಚಿತವ, ಅಕ್ರಮ ಸಕ್ರಮ ಮಾಡಿ 1 ರೂಪಾಯಿನೂ ದುಡ್ಡು ಕಟ್ಟಂಗಿಲ್ಲ ಅಂತ ಹೇಳ್ದಂಥ ಸರ್ಕಾರಗಳು ಇವತ್ತು ನೇರಾಗೆ ರೈತರನ್ನ ಬದುಕಿ ಮೇಲೆ ಇವತ್ತು ಸಮಾಧಿ ಮಾಡಿದ್ದಾರೆ 3. ಇವತ್ತು ಗೊತ್ತಾಗಿದೆ ಏನಪ್ಪ ಅಂದರೆ ಇವತ್ತು ಅಲ್ಲೇ ಲೈನ್ ಕಟ್ ಮಾಡ್ತಾವ್ರೆ, ಮೀಟ್ರ್ ಹಾಕ್ತಾವ್ರೆ. ಇಂಥದ್ದಲ್ಲಿ ಇದ್ಕೊಂಡು ರೈತರು ಬದುಕೋಕ್ಕಾಗತ್ತಾ ಸ್ವಾಮಿ? ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಅನ್ನ ಹಾಕೋರು ನಾವು, ಸಂಬಳ ಕೊಡೋರು ನಾವು, ಓಡಾಡೋ ಕಾರ್ ಕೊಟ್ಟರೋರು ನಾವು, ಇವ್ರನ್ನ ವಿಧಾನಸೌಧಕ್ಕೆ ಕಳಿಸಿರೋರು ನಾವು, ನಮ್ಮನ್ನು ರೈತರನ್ನ ಆಳಿ ಅಂತ. ರೈತರನ್ನ ಹೆಣದ ಮೇಲೆ ಇವತ್ತು ಹೆಣ ಕಟ್ತಿದ್ದಾರೆ ಅಂದರೆ ನಾವು ಇನ್ನೊಂದು ಸತಿ ಇವ್ರಿಗೆ ಓಟ್ ಹಾಕ್ಬೇಕಾಗತ್ತೇನ್ರಿ? ಇವತ್ತು ಶುಗರ್ ಫ್ಯಾಕ್ಟ್ರಿಗಳು ನೋಡ್ತಾ ಇದ್ದೀರಿ, 13 ಕೋಟಿ ಕೊಡೋದ್ರಲ್ಲಿ ವಿಫಲ ಆಗಿದ್ದು. ರಾಜ್ಯ ರೈತ ಸಂಘ 23 ಕೋಟಿನ ದುಡ್ಡು ಕೊಡಿಸಿದ್ದು, ಅಲ್ಲ 13 ಕೋಟಿನ ಫ್ಯಾಕ್ಟ್ರಿನ ಉಳಿಸ್ತು. ಈಗ ನೋಡ್ಬೋದು ಇಲ್ಲಿ ಕೆಂಬಾಳ್ ಪಂಚಾಯತಿ, ಯಮಸೂರು ಪಂಚಾಯತಿ ಏಷ್ಯಾಖಂಡದಲ್ಲಿ 2ನೇದು. ಈ 3 ಪಕ್ಷದವರು ಎಲೆಕ್ಷನ್ ಬರೋಕ್ಕಿಂತ ಮುಂಚೆ ಸರ್ವೆ ಮಾಡಿಸಿದ್ವಿ, ನಾವು ನಿಮಗೆ ನೀರು ಕೊಡ್ತಾ ಇದ್ವಿ ಅಂತ ಹೇಳ್ದಂಥ ಸ್ವಾಮಿಗಳು ಮಧ್ಯರಾತ್ರಿ 12 ಗಂಟೆ ರಾತ್ರಿಯಲ್ಲಿ ನೀರು ನಿಮಗೆ ಕೊಡೋಕ್ಕಾಗಲ್ಲ, ಲಭ್ಯ ಇಲ್ಲ ಅಂತ ಕೊಡ್ದಂಥ ಹೇಮಾವತಿ ಸೂಪರ್ಡೆಂಟ್. ಇಷ್ಟೆಲ್ಲ ಜನಗಳಿಗೆ ಇವತ್ತು ಅರ್ಥ ಆಗಿದೆ. ಅದನ್ನು ಚಾಲೆಂಜ್ ಮಾಡಿ ಇದೇ ರೈತ ಸಂಘ ಹೋರಾಟಗಾರ 33 ಕೋಟಿ 53 ಹಳ್ಳಿ 19 ಕೆರೆಗೆ ಇವತ್ತು ನೀರು ತುಂಬಿಸಿ ಇವತ್ತು ಇತಿಹಾಸ ಕೊಟ್ಟಂಥ ಜನ ನಾವು. ಅಂಥದ್ರಲ್ಲಿ ನಾವು ಓಟ್ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಸುಮ್ಮನೆ? ಇವತ್ತು ಬರೀ ಇವರು ತುಂಬಿಸ್ಕೊಳಕ್ಕೆ ಈಗಾಗಲೇ ಗೊತ್ತಾಗೋಗ್ಬಿಟ್ಟಿದೆ. ನಾವೇನು ಹೇಳ್ಕೊಂಡಿಲ್ಲ, ಇವರೇ ಹೇಳ್ಕೊಂಡ್ರು ರಾಜಕಾರಣದವರು, ಕಾಂಗ್ರೆಸ್ಸು ದಳ BJP. ನಾನು 60%, ನೀನು 40%. ಇದು ಯಾರು ದುಡ್ಡಿದು? ಇಷ್ಟೆಲ್ಲ ಮೋಸ ಆಡ್ತಾವ್ರೆ ಅಂದರೆ ನಮ್ಮ ಓಟಿನ ಯಾರಿಗೆ ಹಾಕೋಣ? ಯಾರಿಗೋಸ್ಕರ ಹಾಕ್ಬ್ರಿ? ರೈತರ ಪರ ಯಾರಿದ್ದೀನಿ ಅಂತ ಹೇಳ್ಬೇಕು ಅವರು ಎದೆ ಮುಟ್ಕೊಂಡು. ಇನ್ಮೇಲೆ ಇವ್ರ ಆಟ ನಡೆಯಲ್ಲ. ಅದರಿಂದ ನಾವು ರಾಜ್ಯದ ಸುತ್ತಲೂ ರಾಜ್ಯ ಅಧ್ಯಕ್ಷರಾಗಿ ನಾವು ಅನೌನ್ಸ್ ಮಾಡ್ತಾಯಿದ್ದೀವಿ. ಪ್ರತಿ ತಾಲೂಕಲ್ಲಿ MLA ಕ್ಯಾಂಡಿಡೇಟ್ನ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ. ಚನ್ನರಾಯಪಟ್ಟಣ, ಅದರಲ್ಲೂ ಸ್ವಾಮಿಗಳ ವಿಧಾನಸಭಾ ಕ್ಷೇತ್ರ ಅಂದರೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದು ನೋಡಿದ್ರಂಥ ಒಂದು ವಿಧಾನಸಭೆ ಕ್ಷೇತ್ರ. ಅಂಥ ಕ್ಷೇತ್ರದಲ್ಲಿ ಇವತ್ತು ಒಳ್ಳರು ಬರಲಿ ಅಂತ ಆಯ್ತಿದ್ದು ಎಲ್ಲರೂ ನೋಡಿದ್ದೀವಿ, ಕಾಂಗ್ರೆಸ್ಸವ್ರು ನೋಡಿದ್ದೀವಿ, ದಳದವ್ರು ನೋಡಿದ್ದೀವಿ, ಎಲ್ಲರೂ ನೋಡಿದ್ದೀವಿ. ಇವರೆಲ್ಲ ರೈತರಿಗೆ ಮಾತಿಗೆ ತಪ್ಪಿರೋದ್ರಿಂದ, ರೈತರಿಗೆ ಮೋಸ ಮಾಡೋದ್ರಿಂದ, ಅದರಿಂದ ನಾವೇ ಕ್ಯಾಂಡಿಡೇಟ್ ಆಗ್ತಾಯಿದ್ದೀವಿ, ನಾವೇ ರೈತರ ಮುಂದಕ್ಕೆ ಹೋಗ್ತೀವಿ. ಇನ್ನೂವರೆಗೆ ಅವ್ರು ಗುಲಾಮ್ರಾಗಿ ಸಾಕಾಗಿದೆ. ನಮ್ಮ ಮಠ ಉಳ್ಕೋಬೇಕು ಅಂದರೆ ಇವತ್ತು ಯೋಗ್ಯವಾದನ ಕ್ಯಾಂಡಿಡೇಟನ್ನು ಇವತ್ತು ವಿಧಾನಸೌಧಕ್ಕೆ ಕಳಿಸ್ಬೇಕು ಅಂತ ತಯಾರಾಗಿ ಹೋಗ್ತಾಯಿದ್ದೀವಿ. ಮನೆ ಬಾಗ್ಲಿಗೆ ಹೋಗ್ತೀವಿ. ಹಾಕ್ರಿ ನಿಮ್ಮ ಓಟನ್ನು ಪ್ರಾಮಾಣಿಕವಾಗಿ ಹಾಕಿ. ಯಾಕೆಂದರೆ ನೀವು ಕೂಡ ಭಿಕ್ಷೆ ಈಗೇನು ಕೊಡ್ತಿರಲ್ಲ ಓಟು. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇನ್ನು 2 ವರ್ಷ ಬರ್ತದೆ. ಅವಾಗ ಇಲ್ಲಿ ಏನಾಗ್ಬೋದು ಸರ್? ಯಾರು ಮತ್ತೆ ಅಧಿಕಾರಕ್ಕೆ ಬರ್ಬೋದು ಅನ್ಕೋತೀರಾ? ನಮ್ಮ ಬಾಲಣ್ಣವ್ರು ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯನಲ್ಲಿ ಗೆಲ್ಲಕ್ಕೆ. ಅಂಥ ಜನಪರ ಕೆಲಸ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ. ಯಾರೇ ಏನೇ ಕೇಳಿದ್ರು ಏನೂ ಇಲ್ಲ ಅಂತ ಹೇಳಲ್ಲ. ಬಡವರು ಬಗರಿಗೆಲ್ಲ ತುಂಬ ಸಹಾಯ ಮಾಡಿದ್ದಾರೆ. ಯಾವುದೇ ರೋಡ್ ಆಗಲಿ, ನೀರಾಗಲಿ, ಮತ್ತೊಂದಾಗಲಿ ಯಾವ ಊರಿಗೂ ಯಾವುದೇ ಕೊರತೆ ಇಲ್ದಂಗೆ ನೋಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಅವ್ರು ಗೆಲ್ತಾರೆ. ಧರ್ಮಪ್ಪ ವಕೀಲರು, ಚನ್ನರಾಯಪಟ್ಟಣ. ಈಗ 2028ರ ವಿಧಾನಸಭಾ ಚುನಾವಣೆಗೆ 2 ವರ್ಷ ಬಾಕಿ ಇದೆ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಕತೆ ಏನಾಗ್ಬೋದು? ಯಾರಿಗೆ ಗೆಲುವಿನ ಪಟ್ಟ ಒಲಿಬೋದು? ಮುಂಬರುವಂಥ 2028ನೇ ಅಸೆಂಬ್ಲಿ ಚುನಾವಣೆಯಲ್ಲಿ ಈಗಿನ ನಮ್ಮ ಪರಿಜಾತ ಅಭ್ಯರ್ಥಿಯಾದಂತಹ MA ಗೋಪಾಲಸ್ವಾಮಿಯವರವರು ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ಅವರು ಮುಂಬರುವಂತಹ ದಿನಗಳಲ್ಲಿ ಅವರು ಖಚಿತವಾಗಿ ಅವರು ಶಾಸಕರು ಆಗ್ತಾರೆ ಅಂತ ನಮಗೆ ತುಂಬ ಭರವಸೆ ಇದೆ. ಈಗಾಗಲೇ 3 ಬಾರಿ ಈ ಕ್ಷೇತ್ರದಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಶಾಸಕರನ್ನು ನೋಡಿದ್ದಾರೆ. ಜನ ಬೇಸತ್ತು ಹೋಗಿದ್ದಾರೆ. ಅವರ ಸುಳ್ಳು ಭರವಸೆಗಳನ್ನು ನೋಡಿ ಸಾಕಾಗೋಗಿದೆ ಜನಗಳಿಗೆ. ಅಲ್ಲಿರುವಂಥ ಕಾರ್ಯಕರ್ತಗಳಿಗೆ, ಪ್ರಾಮಾಣಿಕ ಕಾರ್ಯಕರ್ತಗಳಿಗೆ ಬೆಲೆ ಗೌರವ ಕೊಡ್ತಾ ಇಲ್ಲ ಅವರು. ಅದ್ರ ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿದ್ದವ್ರಿಗೆ ಕೇಸ್ ಹಾಕ್ಸೋದು, ಹೇಳಿದ ಮಾತು ಅವ್ರು ಹೇಳೋಂತಹ ಮಾತುಗಳು ಕೇಳಲಿಲ್ಲ ಅಂದರೆ ಕ್ರಿಮಿನಲ್ ಕೇಸ್ ಹಾಕ್ಸೋದು, ಇವೆಲ್ಲ ಇವ್ರದ್ದೇ ಸಾಧನೆ ಆಗಿದೆ ಇದು. ಹಾಗಾಗಿ ಮುಂಬರುವಂಥ 2028ರಲ್ಲಿ MA ಗೋಪಾಲಸ್ವಾಮಿ ಅವರು ಖಚಿತವಾಗಿ ಅವರು ಶಾಸಕರಾಗ್ತಾರೆ ಅಂತ ನಮಗೆ 1000% ಭರವಸೆ ಇದೆ. ಗ್ಯಾರಂಟಿ ಅಂದ್ರೆ ವರ್ಕ್ ಆಗುತ್ತಾ ನಿಮ್ಮ ಚನ್ನರಾಯಪಟ್ಟಣದಲ್ಲಿ ಅಂತ? ಜೊತೆಗೆ ಈಗ ಈ ಗ್ಯಾರಂಟಿ ಅನುದಾನ ಏನು ಸರ್ಕಾರನ ಘೋಷಣೆ ಮಾಡಿದೆ, ಈ ಒಂದು ಗ್ಯಾರಂಟಿಗಳು ಇದಕ್ಕೆ ಕೆಲಸ ಮಾಡ್ತವೆ. ಅದು ಕೆಲಸ ಮಾಡ್ತವೆ ಅನ್ನೋದರಿಂದ ಹೆಚ್ಚಾಗಿ ನಮ್ಮ ಲೀಡ್ರ್ಗಳು ಕೆಲಸ ಹೇಗೆ ಮಾಡ್ತಾರೆ, ಜೊತೆಗೆ ಹೇಗೆ ಅವರು ಹೋಗಿ ಅಭ್ಯರ್ಥಿ ಪರ ಕ್ಯಾನ್ವಾಸ್ ಮಾಡ್ತಾರೆ, ಆ ನಿಟ್ಟಿನಲ್ಲಿ ಕೆಲಸ ಆಗುತ್ತೆ ಅಂತ ಹೇಳಿ ನಮಗೆ ಭರವಸೆ ಇದೆ. ಚನ್ನರಾಯಪಟ್ಟಣ JDSನ ಭದ್ರಕೋಟೆ ಅಂತ ಹೇಳ್ತಾರೆ.
ಬಟ್ ಈಗ ಕಳೆದ ಬಾರಿ 15 ವರ್ಷದಿಂದ ಅವರು ಶಾಸಕರಾಗಿದ್ದಾರೆ, ಅವ್ರನ್ನ ನೀವು ಸೋಲ್ಸೋದು ಎಷ್ಟು ಕಠಿಣ ಅಂತಲ್ವಾ? ಅವ್ರಿಗೆ ಯಾಕೆ ಕಠಿಣ ಆಗುತ್ತೆ ಸ್ವಾಮಿ? ಕಠಿಣ ಆಗಿದ್ರೆ 3,500 ಓಟಲ್ಲಿ ಸೋಲ್ತಿದ್ರ ಗೋಪಾಲ ಸ್ವಾಮಿ ಅವರು? ಹಾಂ, ಕಠಿಣ ಇದ್ದಿದ್ರೆ ಅದೇನು ದೊಡ್ಡ ವಿಚಾರ ಅಲ್ಲ. ಕೆಲವೊಂದು ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಸ್ವಲ್ಪ ಕಾರಣ ಆಗಿ ಅವ್ರಿಗೆ ಒಂದು ಸ್ವಲ್ಪ ಹಿಂದೇಟಾಗಿದೆ. ಇನ್ನು ಬರುವಂಥ ಚುನಾವಣೆಯಲ್ಲಿ ಪಕ್ಷದ ಕಾರ್ಯಕರ್ತರು, ಪಕ್ಷದ ಹಿರಿಯ ಮುಖಂಡರುಗಳು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಅವರು ಕೈ ಹಿಡಿತಾರೆ ಅಂತ ನಮಗೆ ಭರವಸೆ ಇದೆ. ಅದ್ರ ಜೊತೆಗೆ ಮುಂದೆ ಇರುವಂತಹ ಶಾಸಕರ ಒಂದು ಗರಡಿಯಲ್ಲಿ ಏನಿದ್ದಾರೋ ಅವರು ಕೂಡ ಇವ್ರಿಗೆ ಮತ ಚಲಾವಣೆ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ಈಗ MLC ಸೂರಜ್ ರೇವಣ್ಣ ಅವರು ಚಂದ್ರಪಟ್ಟಣ ಕ್ಷೇತ್ರದಲ್ಲಿ ಭಾರಿ ಆಕ್ಟಿವ್ ಆಗ್ತಿದ್ದಾರೆ, ನಿಮಗೆ ಹೊಡೆತ ಹೊಡೆಯಲ್ವಾ ಅಂತ? ಯಾವುದು ಸ್ವಾಮಿ, ಅದೇನು ಲೆಕ್ಕಕ್ಕೆ ಇಲ್ಲ ಬಿಡಿ ಸ್ವಾಮಿ, ಅವ್ರ ವಿಚಾರ ಯಾಕೆ ನಮಗೆ? ಅವರೆಲ್ಲ ಇದಕ್ಕೆ ಸವಾಲಾಗಿ ಲೆಕ್ಕಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಕ್ಷೇತ್ರನೇ ವಿಶೇಷವಾದ ಜನತೆ ಇರುವಂಥದ್ದವರು. ಇಲ್ಲಿ ಯಾವುದೇ ಥರದ ಬೇರೆ ರೀತಿಯಲ್ಲಿ ಜನಗಳು ಆಸೆ ಪಡಲ್ಲ. ಏನು ಅವರು ಕೇಳ್ತಾರೆ? ನೀರು, ಚರಂಡಿ, ವಿದ್ಯುತ್ ದೀಪ, ಮತ್ತು ಇನ್ನೇನು ಕೇಳ್ತಾರೆ? ಮೂಲಭೂತ ಸೌಕರ್ಯಗಳು, ಅಭಿವೃದ್ಧಿ ಕಾರ್ಯಗಳು, ರಸ್ತೆ, ಇಂಥವು ಕಾರ್ಯಕ್ರಮಗಳು. ಇನ್ನು ಸರ್ಕಾರ ಮುಂದೇನೂ ಸಹ ನಮ್ಮದೇ ಸರ್ಕಾರ ಇರುತ್ತೆ, ಕಾಂಗ್ರೆಸ್ ಪಕ್ಷದ ಸರ್ಕಾರ. ಮುಂದೇನೂ ಕೂಡ ನಮ್ಮ ಸರ್ಕಾರ ಬರುತ್ತೆ. ಅದರಲ್ಲಿ ಗೋಪಾಲ ಸ್ವಾಮಿ ಅವರು ಶಾಸಕರಾಗ್ತಾರೆ. ಅವ್ರಿಗೂ ಒಂದು ಉನ್ನತ ಮಟ್ಟದ ಸ್ಥಾನ ಸಿಗುತ್ತೆ ಈ ಕ್ಷೇತ್ರದಲ್ಲಿ, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ನಮಗೆ ಖಡಾಖಂಡಿತವಾಗಿ ನಾವು ಹೇಳಕ್ಕೆ ಬಯಸ್ತೇವೆ. ಜಬೀವುಲ್ಲಾ ಬೇಗ್, 20ನೇ ವಾರ್ಡು, ಚನ್ನರಾಯಪಟ್ಟಣ ಟೌನ್. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆ ಸಾಫ್ಟಾಗಿ ನಡೀತಿತ್ತು. ಕಳೆದ ಬಾರ ವಿಧಾನಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು, ಬಟ್ ಕಾಂಗ್ರೆಸ್ ಅಭ್ಯರ್ಥಿ ಕಡಿಮೆ ಮತಗಳಿಂದ ಸೋಲ್ತಾರೆ. ಈ ಬಾರಿ ಮುಂದಿನ ಚುನಾವಣೆ ಯಾವ ರೀತಿ ಇರುತ್ತೆ ಮತ್ತು ಗೆಲುವಿನ ಗುಟ್ಟೇನು? ಮುಂದಿನ ಚುನಾವಣೆಯೂ ತುಂಬ ಪ್ರೆಜರಾಗಿ ನಡೆಯುತ್ತೆ. ಮುಂದಿನ ಚುನಾವಣೆಯಲ್ಲಿ ಏನಾದರೂ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತಾ ಅಂತೇಳಿ, ಮೈತ್ರಿ, ಕಾಂಗ್ರೆಸ್ಸು ಮತ್ತು ರೈತರ ಸಂಘದ ಕಾರ್ಯವೈಖರಿ ಹೆಂಗಿದೆ ನಿಮ್ಮ ಪ್ರಕಾರ ಚುನಾವಣೆಗೆ? ಸರ್, ಯಾವ್ದಾರ ಇರ್ಬೋದು, 3 ವೇ ಯಾವ್ದಾರ ಇರಿ, ನಮಗೆ ಅದು ಮುಖ್ಯ ಅಲ್ಲ. ನಾವು ರೈತ ಸಂಘ ಅಂತ ಅಂದರೆ ನಮ್ಮದೇ ಆದ ಒಂದು ಅಲೆ ಇದೆ. ಚಾಮರಾಜನಗರದಲ್ಲೇ ಮೊನ್ನೆ ಕರೆ ಕೊಟ್ಟಿದ್ದೀವಿ, ಮೊನ್ನೆ ಚಿಕ್ಕಬಳ್ಳಾಪುರ, ಮೊನ್ನೆ ಇದ್ರಲ್ಲಿ ಕೊಟ್ಟಿದ್ದೀವಿ ಹಾಸನದಲ್ಲಿ. ಅದರಿಂದ ಈ ರೈತ ಸಂಘ ಎಲ್ಲೈತೆ ಅಲ್ಲಿದ್ದೆ ಎಲ್ಲರೂ ಒಗ್ಗಟ್ಟಾಗಿ ಇವ್ರನ್ನ ಎದುರಿಸೋವಂಥ ಶಕ್ತಿ ನಮಗೆ ಕೊಟ್ಟವನೆ. 3 ಜನ ಎದುರಿಸ್ತೀವಿ, ದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಈ ರೈತ ಸಂಘ ಒಂದಾದರೆ 3 ಜನ ಎದುರಿಸೋಕೆ ನಾವು ರೆಡಿಯಾಗಿದ್ದೀವಿ. ಹಿಂದೆ ಯಡಿಯೂರಪ್ಪನ ಎದುರಿಸಿದ್ದು, ತಲೆ ಮೇಲೆ ಹೊತ್ಕೊಂಡು ನಮ್ಮ ಮೀಟ್ರನ್ನ ನಾವು ಪ್ರಮಾಣ ಮಾಡಿ ಅಂತ ಬಂದರು ನಮ್ಮ ಜೊತೆ. ಇವತ್ತು ಅವರೇ ಮುಖ್ಯಮಂತ್ರಿ ಆಗಿ ರೈತರಿಗೆ ಏನು ಕೊಟ್ಟರು? ಆ ಉದ್ದೇಶ ಪೂರ್ವಕವಾಗಿ ಈಗ ನಾವು ಪಂಚಾಯತಿಂದ ಹಿಡಿದು ವಿಧಾನಸಭಾ ಕ್ಷೇತ್ರಗಂಟ ಹೋಗಬೇಕು ಅಂತ ನಾವು ತೀರ್ಮಾನ ತಾತಾ ಇದ್ದೀವಿ. ಈಗ ಎಲ್ಲ ಚಟುವಟಿಕೆಗಳು ಹೆಂಗೆ ಸಂಘಟನೆ ಮಾಡ್ತಿದ್ದೀರಾ ಅಂತ? ಸರ್, ಸಂಘಟನೆ ಚೆನ್ನಾಗಿದೆ, ನಮ್ಮಲ್ಲಿ ಸಂಘಟನೆ ಕೆಟ್ಟಿಲ್ಲ. ರೈತ ಸಂಘ ಕೈ ಹಿಡಿತಾರ ಅಂತ? ಹಿಡಿತಾರೆ ಸರ್. ರೈತ ಸಂಘದಲ್ಲಿ ಎರಡೊಂದಿಲ್ಲ, ಒಗ್ಗಟ್ಟಿದೆ, ಎಲ್ಲ ಇದೆ. ಈ ಹಣದ ಕೊರತೆ ಇದೆ ಅಷ್ಟೇ. ಅದರಿಂದ ನಾವೇ ಹಣ ಎಲ್ಲ ಒದಿಸ್ಕೊಂಡು ನಾವು ರೆಡಿಯಾಗಿ ನಿಂತ್ಕೊಳ್ಳೋಕೆ ಸಿದ್ಧವಾಗಿ ಹೊರಟಿದ್ದೀವಿ. ತಾಲೂಕು ರೈತ ಸಂಘ ಧರಣೇಶು. ಈಗ ಮುಂಬರುವ ವಿಧಾನಸಭಾ ಚುನಾವಣೆಗೆ ಚನ್ನರಾಯಪಟ್ಟಣ ಅಥವಾ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಮೈತ್ರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಹೊಡೆತ ಹೊಡಿತಾ? ಮೈತ್ರಿ ಅನ್ನೋದು ಸರ್ ಅವರು ಮೇಲ್ಮಟ್ಟದಲ್ಲಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೈತ್ರಿ ಅನ್ನೋದು ಏನು ನಮ್ಮ ಚನ್ನರಾಯಪಟ್ಟಣದಲ್ಲಿ ನಡೆಯಲ್ಲ. ಯಾಕೆ ಅಂತಂದರೆ ಹೋದ ಬಾರಿ ಮಂಜು ಅವರು ಚುನಾವಣೆ ನಿಂತಾಗ BJPಲಿ ಏನಾಯಿತು, ಮತ್ತು ಈ ಸಾರಿ ಶ್ರೇಯಸ್ ಪಟೇಲ್ ಅವರು MP ಆದಾಗ ಏನಾಯಿತು ಮೈತ್ರಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದರಿಂದ ಈ ಮೈತ್ರಿ ಏನು ನಮಗೆ ಏನು ಅಷ್ಟೊಂದು ಪರಿಣಾಮ ಬೀರಲ್ಲ ನಮ್ಮ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ. ಸರ್, ಈಗ 15 ವರ್ಷ ಅಧಿಕಾರದಲ್ಲಿ ನೀವು ಸೋಲಿಸ್ತೀನಿ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಸವಾಲಾಗಲ್ವ ನಿಮಗೆ? ಈಗ ಟೌನಲ್ಲಿ ಏನಾಗಿದೆ ಅಂತಂದರೆ ಈಗ ನಗರಾಭಿವೃದ್ಧಿಯಿಂದ ಈಗ ನಗರಸಭೆ ಮಾಡಬೇಕು ಅಂತ ಹೊರಟಿದ್ದಾರೆ. ಯಾರು ಬಾಲಕೃಷ್ಣ ಅವರು ಸುಮಾರು ಸತಿ ಹೋಗಿ ಸೆಷನ್ಲೆಲ್ಲ ಮಾತಾಡಿ ಅದ್ರ ಬಗ್ಗೆ ಚರ್ಚೆನೂ ಮಾಡ್ತಾಯಿದ್ದಾರೆ. ಆದರೆ 3 ಬಾರಿ ಶಾಸಕರಾದರೂ ಕೂಡ ಒಂದು ಇಲ್ಲಿ ಟೌನ್ ಒಳಗಡೆಯ ಒಂದು ಸೈಟ್ ಕೊಟ್ಟಿಲ್ಲ, ಒಬ್ರಿಗೂ ಒಂದು ಮನೆಗಳು ಕೊಟ್ಟಿಲ್ಲ. ಶ್ರೀಕಂಠಯ್ಯನವರು ಚನ್ನರಾಯಪಟ್ಟಣ ಟೌನ್ ಒಳಗಡೆ 4-5 ಹೆಚ್ಚು ಕಡಿಮೆ ಎಲ್ಲ ಕಡೆಯಲ್ಲೂ ಮನೆಗಳನ್ನ ಕೊಟ್ಟಿದ್ದಾರೆ, ಹೌಸಿಂಗ್ ಬೋರ್ಡ್ ಕೊಟ್ಟಿದ್ದಾರೆ, ಸ್ಲಮ್ ಬೋರ್ಡ್ ಕೊಟ್ಟಿದ್ದಾರೆ. ಪುಟ್ಟೇಗೌಡರು 2-3 ಸತಿ ಶಾಸಕರಾಗಿದ್ದರು. ಯಾವುದು ಮಾರೇನಹಳ್ಳಿ ಹತ್ರ ಒಂದು ಸೈಟ್ ಕೊಟ್ಟಿದ್ದಾರೆ, ಮತ್ತು ನಾಗಸಮುದ್ರದಲ್ಲಿ ಸೈಟ್ ಕೊಟ್ಟಿದ್ದಾರೆ. ಶಾಸಕರಾದರೂ ಬಾಲಕೃಷ್ಣ ಅವರು ನಗರಸಭೆ ಮಾಡಕ್ಕೆ ಕೊಟ್ಟಿದ್ದೀರಲ್ಲ, ನೀವು ಯಾಕೆ ಎಷ್ಟು ಸೈಟ್ ಕೊಟ್ಟಿದ್ದೀರಿ ಜನಗಳಿಗೆ? ನೀವು ಹೇಳ್ತೀರ 15 ವರ್ಷದಿಂದ ಚನ್ನರಾಯಪಟ್ಟಣ ಏನು ಕೊಟ್ಟಿಲ್ಲ, ಏನು ಇಲ್ಲ ಆಗಿಲ್ಲ, ಏನು ಅಭಿವೃದ್ಧಿ ಆಗಿಲ್ಲ. ಈಗ ಮೊನ್ನೆ ಒಂದು ಪಾರ್ಕ್ ಒಳಗಡೆ ಯಾವುದೋ ಒಂದು ಉದ್ಘಾಟನೆ ಮಾಡಿದ್ದಾರೆ, 1,70,00,000 ಅಂತೇಳಿ. ಬಾಡಿ ಇದಾಗಿ ಕ್ಲೋಸ್ ಆಗಿ ಮುನ್ಸಿಪಾಲ್ಟಿದು ಹೆಚ್ಚು ಕಡಿಮೆ 3 ತಿಂಗಳು ಮೇಲಾಯಿತು. ಇವತ್ತು ಹೋಗಿ ಅಲ್ಲಿ ಹಾಕಿದ್ದಾರೆ. ಯಾವುದು ಪುರಸಭೆ ಅಧ್ಯಕ್ಷರು ಮೋಹನ್ ಮತ್ತು
ಉಪಾಧ್ಯಕ್ಷರು ಅಂತ ಹಾಕೊಂಡಿದ್ದಾರೆ, ಇವರೆಲ್ಲ ಹಾಕೊಂಡಿದ್ವೆಲ್ಲ ಇವೇನು ಲೆಕ್ಕಾಚಾರ ಇದಲ್ವಾ, ನಮ್ಮ ಸರ್ಕಾರ ಕೊಟ್ಟಿರೋದು ದುಡ್ಡು ಅದನ್ನೂ. ಈಗ ರೇವಣ್ಣವ್ರ ಮಗ ಎಮ್ ಎಲ್ ಸಿ ಸೂರಜ್ ರೇವಣ್ಣ ನಿಮ್ಮ ಕ್ಷೇತ್ರದಲ್ಲಿ ಭಾರಿ ಓಡಾಡ್ತಿದ್ದಾರೆ ಮತ್ತು ನಾಯಕತ್ವ ಬೆಳೆಸ್ತಾರೆ ಅಂತೇಳಿ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವರು ಸರ್ ಬೀಗರು, ನಮ್ಮ ತಾಲೂಕಿಗೆ ರೇವಣ್ಣವ್ರ ಮನೆ ದೇವೇಗೌಡರ ಮನೆ ಬೀಗರು ಅಂದ್ರೆ ಹೆಂಗೆ ಅಂದರೆ ಬಾಲಕೃಷ್ಣರು ಇದ್ದಾರಲ್ಲ ಅವ್ರ ಅಣ್ಣಂಗೆ ಸೂರಜ್ ರೇವಣ್ಣವ್ರು ಅತ್ತೆ ಕೊಟ್ಟಿದ್ದಾರೆ. ಈಗ ನೆಂಟರ ಮನೆಗೆ ಬರಬೇಡಿ ಅಂತ ನಾವು ಹೇಳೋಕ್ಕಾಗಲ್ಲ ಸರ್. ನೆಂಟರ ಮನೆಗೆ ಹಬ್ಬಕ್ಕೂ ಬರ್ಬೋದು, ಒಂದು ಕಾರ್ಯಕ್ರಮನೂ ಮಾಡ್ಬೋದು, ನಾವೇನು ಬೇಡ ಅನ್ನೋಕ್ಕಾಗತ್ತಾ? ನೆಂಟರ ಮನೆಗೆ ಬರ್ತಾರೆ ಹೋಯ್ತಾರೆ, ಅವ್ರದ್ದೇನೂ ಇಲ್ಲ ಸರ್ ಇಲ್ಲಿ. ಇಲ್ಲ ಅವ್ರ ಅತ್ತೆ ಈಗ ಅವರು MLC ಆಗಿದ್ದಾರಲ್ಲ, ದಂಡಿನಹಳ್ಳಿ ಅವರು ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ, ಅಲ್ಲೇನೋ ಕೊಟ್ಕೊಂಡಿರ್ಬೋದು. ನಮ್ಮ ಇಲ್ಲಿ ಶ್ರವಣಬೆಳಗೊಳ ಕಾನ್ಸ್ಟಿಟ್ಯೂನ್ಸಿನಲ್ಲಿ 10 ರೂಪಾಯಿನೂ ಕೂಡ ಅವರು ಒಂದು ಅಂಗನವಾಡಿಗೆ ಒಂದು ಬೋರ್ಡು ಕೂಡ ಬರ್ಸಿಲ್ಲ. ಯಾರು? ಸೂರಜ್ ರೇವಣ್ಣವರು. ಏನು ಕೊಟ್ಟಿದ್ದಾರೆ ಅವರು? ಅವ್ರ ಅನುದಾನದಲ್ಲಿ 10 ರೂಪಾಯಿನೂ ಕೊಟ್ಟಿಲ್ಲ. ನೋಡಲಿ ತರಲಿ, ಏನಾರ ಅಕಸ್ಮಾತ್ ನನ್ನ MLC ಗ್ರ್ಯಾಂಟಲ್ಲಿ ನಾನೇನಾರ ಇಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ಏನಾರ 10 ರೂಪಾಯಿ ಕೊಟ್ಟಿದ್ರೆ ಹೇಳಿ, ಬೇಕಾದ್ರೆ ತೊಂದರೆ ಇಲ್ಲ ನಮಗೆ. ಮಹೇಶ್ ಕಬ್ಬಾಳ್ ಅಂತ, ನಾನು KDP ಸದಸ್ಯ. ಅಲ್ಲ, ನೀವು ರೈತ ಸಂಘದಿಂದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಿಂದ 28ಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ನಿಮ್ಮ ಸಂಘದಿಂದ 15 ವರ್ಷದಿಂದ ಶಾಸಕರಾಗಿರೋ ಯಾವ ರೀತಿ ಎದುರಿಸ್ತೀರಾ ನೀವು ಅಂತ? ಪ್ರತಿ ಸಲಿನೂ ನಮ್ಮ ಮಂಜೇಗೌಡರು ಸ್ಪರ್ಧೆ ಮಾಡ್ತಾನೆ ಇವ್ರೆ. ನಮ್ಮ ಮಂಜೇಗೌಡರು, ಅಳ್ಳಾಪುರ ಮಂಜೇಗೌಡರು ಸ್ಪರ್ಧೆ ಮಾಡ್ತಾರೆ. ಈ ವರ್ಷವೂ 2028ರಲ್ಲೂ ಸ್ಪರ್ಧೆ ಮಾಡ್ತಾರೆ. ನಮ್ಮದೇ ಆದಂಥ ಅಲೆ ಇದೆ, ರೈತರ ಸಂಘದ ಅಲೆ ಇದೆ. ಅದರಿಂದ ನಾವು ಮಂಜೇಗೌಡರು ನಿಲ್ಲಿಸಿ ನಮ್ಮದೇ ಆದಂಥ ಶಕ್ತಿಯನ್ನು ನಾವು ತೋರಿಸ್ಕೊಡ್ತೀವಿ. ಸಂಘಟನೆ ಹೆಂಗೈತಿ ಅಂತ ನಿಮ್ಮದು ರೈತ ಸಂಘ? ಸಂಘಟನೆ ಚೆನ್ನಾಗಿದೆ. ನಮ್ಮದೇನು ಎಲ್ಲ ಕಡೆನೂ ಬಲ ಇದೆ, ಎಲ್ಲ ಜಿಲ್ಲೆಯಲ್ಲೂ ಇದೆ, ಎಲ್ಲ ತಾಲೂಕಲ್ಲೂ ಇದೆ, ಎಲ್ಲರೂ ಇದ್ದಾರೆ. ನಮ್ಮ ಏನು 380 ಹಳ್ಳಿ ಇದೆ, ಅಲ್ಲೂ ನಮ್ಮ ರೈತರುಗಳು ಎಲ್ಲ ಇದ್ದಾರೆ, ಎಲ್ಲರೂ ನಮ್ಮ ಬೆಂಬಲ ಕೊಡ್ತಾರೆ. ಈ ಪ್ರಕಾರ ಮುಂದೆ ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಗೆಲ್ಬೋದು, ಯಾಕೆ ಗೆಲ್ತಾರೆ? ಗೋಪಾಲಸ್ವಾಮಿ ಗೆಲ್ತಾರೆ. MLA ಅವರು 15 ವರ್ಷದಿಂದ ಅವ್ರ ಆಡಳಿತದಲ್ಲಿದ್ದು ಏನು ಕೆಲಸ ಮಾಡಿಲ್ಲ. ಗೋಪಾಲಸ್ವಾಮಿ ಅವರು ಸೋತಿದ್ರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಬಂದು ಜನಗಳನ್ನ ಸ್ಪಂದಿಸ್ತಿದ್ದಾರೆ. ಅದಕ್ಕೆ ಗೋಪಾಲಸ್ವಾಮಿ ಅವ್ರು ಗೆಲ್ಲಬೇಕು. ಅದೆಲ್ಲ ಸುಳ್ಳು ಮಾಹಿತಿ ಹೊರಡಿಸ್ತಾ ಇರೋದು. ಜನಗಳದು ಸುಳ್ಳು ಮಾಹಿತಿಗಳು ಕಳಿಸ್ತಾ ಇದ್ದಾರೆ. ಯಾವ ಭಿನ್ನಾಭಿಪ್ರಾಯನೂ ಇಲ್ಲ, ಏನೂ ಇಲ್ಲ. ಹೋದ ಸಲ 53,000 ಲೀಡ 6,000 ತಂದಿದ್ವಿ. ಈ ಸಲ ಅದೇ 50,000 ಲೀಡ ಗೋಪಾಲಸ್ವಾಮಿ ಬರುತ್ತೆ. 15 ವರ್ಷದಿಂದ ಆಡಳಿತ ಮಾಡ್ತಾವ್ರೆ. ಆ ಕಡೆ ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿ, ನಾನು ಪಕ್ಷ ಸಂಘಟನೆ ಮಾಡಿದ್ದೀನಿ, ಪ್ರಬಲವಾಗಿದ್ದೀನಿ, ಕಳೆದ ಚುನಾವಣೆಯಲ್ಲಿ 6,000ದಿಂದ ಸೋತಿದ್ದೀನಿ ಅಂತ ಹೇಳ್ತಿದ್ದಾರೆ. ಬಟ್ ಮುಂದಿನ ಬಾರಿ ಚುನಾವಣೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಕಥೆ ಏನಾಗ್ಬೋದು ಸರ್ ನಿಮ್ಮ ಪ್ರಕಾರ? ಸರ್, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ಹೇಳಬೇಕು ಅಂದರೆ ಇಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು. ಮೊದಲನೇದಾಗಿ ಇವಾಗ ಈ ಭೂಮಿ ಮೇಲೆ ಒಬ್ಬ ಬದುಕಬೇಕಾದ್ರೆ ಅವ್ನಿಗೆ ಆಹಾರ ಬೇಕು. ಆಹಾರ ತರೋರು ಯಾರು? ರೈತರು. ಆ ರೈತರು ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡೋ. ರೈತರಿಗೆ ಇವತ್ತು ಏನಾಗಿದ್ದಾರೆ, ಒಂದು ಪಂಪ್ ಸೆಟ್ಗೆ ಒಂದು ಹಾಕ್ಸ್ಕೊತೀವಿ, ಮೋಟ್ರ್ ಹಾಕ್ಸ್ಕೊಂಡು TC ಹಾಕ್ಸ್ಕೊತೀವಿ, 2 ರಿಂದ 2.5-3 ಲಕ್ಷ ಇವತ್ತು ಖರ್ಚಾಗ್ತದೆ. ಫಸ್ಟೆಲ್ಲ ಫ್ರೀ ಇತ್ತು, ಅದನ್ನೆಲ್ಲ ತೆಗೆದಾಕಬೇಕು. ಬಟ್ ಮೂಲಭೂತ ಕೊಡುವಂಥ ಯೋಜನೆ ಇರುವಂಥ ಶಾಸಕರು ನಮ್ಮ ಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕು. ಮಾಡಿದ್ದಾರೆ. ಇನ್ನೂ ನಮ್ಮ 367 ಹಳ್ಳಿಲಿ ಹಲವಾರು ಹಳ್ಳಿಗಳಿಗೆ ಬಸ್ಸೇ ಇಲ್ಲ. ನಮ್ಮ ತಾಲೂಕಿನ ದೊಡ್ಡ ದುರಂತ ಇದು. ಅವ್ರಿಗೆ ಗೊತ್ತು, ಇಲಾಖೆಗೂ ಗೊತ್ತು. ಯಾರು ಯಾಕೆ ಕಣ್ಮಿಸ್ಕೊಂಡು ಸುಮ್ಮನಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಮುಂದಿನ ದಿನದಲ್ಲಿ 4 ಜನಕ್ಕೆ ಅನುಕೂಲ ಮಾಡಿದ್ರೆ ನೆಕ್ಸ್ಟ್ ಅವರು ಗೆಲ್ಬೋದಿರೋ ತುಂಬ ಕಷ್ಟ ಆಗ್ತದೆ. ಸರ್, ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ JDSನ ಒಂದು ಕೋಟೆ ಅಂತಲೇ ಹೇಳ್ಬೋದು. ಮತ್ತು ಇತ್ತೀಚೆಗೆ ಸೂರಜ್ ರೇವಣ್ಣವರು ಕೂಡ ಭಾರಿ ಆ್ಯಕ್ಟಿವ್ ಆಗ್ತಿದ್ದಾರೆ. ಇದೇನಾದರೂ ಮುಂದಿನ ಚುನಾವಣೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹೊಡೆತವನ್ನು ಕೊಡ್ತದ? ಸರ್, ಸೂರಜ್ ರೇವಣ್ಣವರು ದೇವೇಗೌಡರು ಮೊಮ್ಮಗ. ನಮ್ಮ ಚಂದ್ರಾಯಪ್ಪಣ್ಣಕ್ಕೆ ಅವ್ರ ಪಕ್ಷದ ವಿಚಾರ, ಸೂರಜ್ ರೇವಣ್ಣವ್ರು ನಿಂತ್ಕೋತಾರೋ ಇಲ್ಲ ಶಾಸಕರು ನಿಂತ್ಕೋತಾರೆ, ಈಗಿರೋ ರನ್ನಿಂಗ್ MLA ನಿಂತ್ಕೋತಾರೋ, ಅದು ಅವರ ಪಾರ್ಟಿ ವಿಚಾರ. ಎದುರಾಳಿ ಯಾರು ಅಂತ ರಾಜಕಾರಣಕ್ಕೆ ಹುಡ್ಕೋಂಥ ವ್ಯಕ್ತಿ ಅಲ್ಲ ನಮ್ಮ ಕ್ಯಾಂಡಿಡೇಟ್ ಗೋಪಾಲಸ್ವಾಮಿ ಅವರು. ಅವರು ಒಂದು ಬಾರಿ MLC ಆಗಿ ಇಲ್ಲೇ ಭಾಳ ಕಮ್ಮಿ ಅಂತಲೇ ಸೋತಿರೋದ್ರಿಂದ ಜನಕ್ಕೆ ಕೈ ಸಿಗ್ತಾ ಇದ್ದಾರೆ. ಹಿಂದಿಗಿನ್ನ ಈಗ ಸರ್ಕಾರ ಇಟ್ಕೊಂಡು, ಅದು ನಮ್ಮ ಕೃಷ್ಣ ಬೈರೇಗೌಡರು ಬಂದಮೇಲೆ ಅಂತೂ ಆ್ಯಕ್ಟಿವ್ ಆಗಿ ಜನರದ ತಾಲೂಕು ಆಫೀಸ್ ಇರ್ಬೋದು, ಹೇಮಾವತಿಲಿ ಈಗ ದಿಡ್ಗಕ್ಕೆ ಗ್ರ್ಯಾಂಟ್ ತಂದಿರೋದಿರ್ಬೋದು 70 ಕೋಟಿದ ಎಲ್ಲ ಅನುದಾನ ತಂದು ಓಡಾಡ್ತಾಯಿದೆ. ಸೊ ಈಗ ಯಾರೇ ಕ್ಯಾಂಡಿಡೇಟ್ ಆದರೂ ಗೋಪಾಲಸ್ವಾಮಿಯವ್ರು ಗೆಲ್ಲೋದ್ರಲ್ಲಿ ಯಾವುದೇ ಥರ ಅನುಮಾನ ಇಲ್ಲ. ಜನನೂ ಬೇರೆ ಇನ್ನೊಬ್ಬರು ಬರಲಿ ಅನ್ನೋದನ್ನ ಬಯಸ್ತಾ ಇದ್ದಾರೆ ನಮ್ಮ ತಾಲೂಕಿನವರು. ಸಂಧ್ಯೆ 3 ಸತಿ ಇವರೇ ಆದರೆ ಕೈ ಸಿಗಲ್ಲ. ಅವರು ಜನಕ್ಕೆ ಆಶ್ವಾಸನೆ ಕೊಟ್ಟು ಬರೀ ಸೊಸೈಟಿ ಸಾಲ ಅಂದ್ಬಿಟ್ರೆ ಅವರು ಸಾರ್ವಜನಿಕವಾಗಿ ಏನೂ ಮಾಡೋಕ್ಕಾಗಿಲ್ಲ. ಈ ಗ್ರ್ಯಾಂಟು ಎಲ್ಲ ತತ್ತಾ ಇರೋದು ನಮ್ಮ ಸರ್ಕಾರದಿಂದಲೇ. ಇವ್ರು ಏನೇ ಶಾಸಕರು ತಂದರೂ ಅವ್ರ ಅಧ್ಯಕ್ಷತೆಯಲ್ಲಿ ನಡಿಬೋದು. ಗ್ರ್ಯಾಂಟ್ ಕೊಡೋದು ನಮ್ಮ ಸಿದ್ದರಾಮಯ್ಯರು, DK ಶಿವಕುಮಾರ್ ಇಂದಲೇ ಅನುದಾನ ಜಾಸ್ತಿ ಬರ್ತಾಯಿದ್ದು. ಈಗ ಸುಮ್ಮನೆ ಕೆಲಸ ಆಯ್ತಾಯಿಲ್ಲ, ಬರೀ ಗ್ಯಾರಂಟಿ ಕೊಡ್ತಾವ್ರೆ ಅಂತಾರೆ. ನಮ್ಮ ತಾಲೂಕು ಕೆಲಸನೂ ಆಯ್ತಾಯಿದೆ, ರೋಡುಗಳು ಆಯ್ತಾಯಿದ್ದಾವೆ, ನೀರಾವರಿನೂ ಆಯ್ತಾಯಿದ್ದಾವೆ. ಏನೇನು ಮಾಡ್ಬೇಕು ಎಲ್ಲನೂ ಮಾಡ್ತಾರೆ. ಅದು ಪ್ರಚಾರ ಇವರೇ ಕೊಡ್ತಾಯಿಲ್ಲ, ಶಾಸಕರು ಪ್ರಚಾರ ಕೊಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ ಅಂತಾರೆ. ಈ ಪಟ್ಟಿಗೆ ಬಿಡುಗಡೆ ಮಾಡಿದ್ರೆ ಗೊತ್ತಾಗುತ್ತೆ ಸರ್ಕಾರದ ಹಂತದಲ್ಲಿ
ಎಲ್ಲ ತಗೊಂಡ್ರೆ ಏನೇನು ಮಾಡೋರು ಅಂತ ಎಲ್ಲ ಗೊತ್ತಾಗುತ್ತೆ ಸರ್. ಹಂಗಾಗಿ ನಮ್ಮ ಗೋಪಾಲ ಸ್ವಾಮಿಯರಿಗೇನು ತೊಂದರೆ ಇಲ್ಲ. ನಾನು ಮೂಲತಃ ದಳದವನು, ಆನಂದ್ ಅಣತಿ ಅಂತ, ಬಿ ಜೆ ಪಿಯಿಂದ ಪ್ರಾಧಿಕಾರ ಅಧ್ಯಕ್ಷ ಇದ್ದೆ. ಗೋಪಾಲ ಸ್ವಾಮಿಗೆ ಸಪೋರ್ಟ್ ಮಾಡಿ ನಾನೀಗ ಒಂದು 6 ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಕೊಂಡು ನನ್ನ ಹೆಂಡತಿ ಕಾಂಗ್ರೆಸ್ಸಿಂದ ಶಾಸಕರ ಪತ್ನಿ ವಿರುದ್ಧಾಗಿ ಬಾಗೂರು ಹೋಬಳಿಲಿ ನನ್ನ ಹೆಂಡತಿ ಜಿಲ್ಲಾ ಪರಿಷತ್ ಮೆಂಬರ್ ಗೆದ್ದಿದ್ರು. ನಮ್ಮ ತಂದೆಯವರು 2 ಸರಿ ಜಿಲ್ಲಾ ಪರಿಷತ್ ದಳದಿಂದ ಆಗಿದ್ದರು. ನಾವು ನಮ್ಮ ತಂದೆ ಎಲ್ಲ ಪುಟ್ಟೇಗೌಡರ ಜೊತೆ ಕಾಂಗ್ರೆಸ್ಸಿಗೆ ಬಂದಿದ್ದು. ಹಂಗಾಗಿ ಕಾಂಗ್ರೆಸ್ಸಲ್ಲಿ ಈಗ ಏನು ಓಡಾಡ್ತಾರೆ ಅವ್ರ ಜೊತೆ ಓಡಾಡ್ಕೊಂಡು ರಾಜಕೀಯಕ್ಕೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋದು ಎಲ್ಲ ಇಲ್ಲ. ರೈತರಿಗೆ ಏನು ಅನುಕೂಲ ಮಾಡ್ತಾರೆ ಅವ್ರನ್ನ ಜನ ಕೈ ಹಿಡಿತಾರೆ. ಈಗ ಶಿವರಾಜ್ ರೇವಣ್ಣ ಬರ್ತಾರೆ, ಮತ್ತು ಇನ್ನೊಬ್ಬರು ಬರ್ತಾರೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನೋದಕ್ಕಿಂತಲೂ ರೈತರು ಮುಂದೆ ಅನುಕೂಲ ಪಡ್ಕೋಬೇಕು ಅನ್ನೋದು ರೈತರಲ್ಲಿ ತಲೆಯಲ್ಲಿ ಬರಬೇಕದು. ಅವರು ಹೇಳ್ತಾರೆ ನಾವು ಮಣ್ಣಿನ ಮಕ್ಕಳು ಅಂತ. ಸರ್, ಎಲ್ಲ ಮಣ್ಣಿನ ಮಕ್ಕಳೇ. ಇಲ್ಲಿ ಮಣ್ಣಲ್ಲಿ ಎಲ್ಲ ಮಣ್ಣಲ್ಲಿ ಹುಟ್ಟಿರು ಬಂದರೆ ಅದನ್ನು ಏನೇ ಬೇರೆ ಹೊರಗಡೆಯಿಂದ ಯಾರೂ ಬಂದಿಲ್ಲ. ಎಲ್ಲ ನಮ್ಮ ಮಣ್ಣಲ್ಲಿ ಹುಟ್ಟಿ ನಮ್ಮ ಕನ್ನಡ ಜನತೆಗೆ ಒಂದನ್ನೇ ಹೇಳ್ಬೇಕು ಎಲ್ಲರೂ. ನಾಗರಾಜ್ ಅಂತ ಸರ್, ಮುಲ್ಲಂಗಟ್ಟ. ಗೌಡ್ರಿಗೆ 2028ರ ವಿಧಾನಸಭಾ ಚುನಾವಣೆಗೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಿಂದ ಯಾರು ಗೆದ್ದರೆ ಸೂಕ್ತ ಅಥವಾ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ಈಗಿರೋಂಥ ಸರ್ಕಾರ ಒಳ್ಳೇದು ಮಾಡಿದೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡಿದೆ. ಹೆಂಗ್ಸಿಗಾಗಲಿ ಮತ್ತೊಂದಾಗಲಿ ಗಂಡಸರಿಗಲಿ ಒಳ್ಳೇದು ಮಾಡೈತಿ. ಈ ಬೇಡಿಕೆಗಳಲ್ಲೂ ಈಡೇರಿಸೈತಿ. ನಮಗೆ ಕಾಂಗ್ರೆಸ್ ಗೆದ್ದರೆ ಒಳ್ಳೆಯದು. ಶಾಸಕರು 15 ವರ್ಷದಿಂದ ಗೆದ್ದವ್ರೆ, ಅವ್ರನ್ನ ನೀವು ಎದುರಿಸ್ತೀರಾ? ನೀವು ಎದುರಿಸ್ತೀವಿ. ಯಾಕೆ ಎದುರಿಸ್ಬಾರ್ದು? ಏನು ಒಬ್ಬರೇ ಶಾಸಕರು ಆಗ್ಬೇಕಾ? ಈ ಸತಿಯ 53-60 ಸಾವಿರ ಓಟ ಗೆಲ್ಲಿಸ್ತೀವಿ. ಯಾಕೆ ಎದುರಿಸಬಾರ್ದು? ನಮ್ಮದು ಪ್ರಜಾಪ್ರಭುತ್ವ. ನಮಗೋಸ್ಕರ ಅನ್ನೋದು ನಾವು ಆಯ್ಕೆ ಮಾಡ್ಕೊತೀವಿ. ಗೋಪಾಲ ಸ್ವಾಮಿ ಬಿಡಿ. ಏನು ಗೋಪಾಲ ಸ್ವಾಮಿ ಏನು ಕೆಲಸ ಮಾಡಿಲ್ವಾ? MP ಆಗಿದೆ, ಕೆಲಸ ಮಾಡ್ಯಾರೆ. ಯಾಕೆ ಕೆಲಸ ಮಾಡಿಲ್ಲ? ಮಾಡ್ಯಾರ ಬಿಡಿ, ಅವರೇ ಗೆಲ್ಲಿ. ಅವರೇ ಗೆಲ್ಲಬೇಕು. 20 ವರ್ಷದಿಂದ ಅವರೇ ಹೇಳ್ಬೇಕು ಅನ್ನೋದೇನು? ಅವೆಲ್ಲ ಇಲ್ಲ ಬಿಡಿ ನಮ್ಮ ಕ್ಷೇತ್ರಕ್ಕೆ ಯಾರು ಕೂಡಲ್ಲ. ಸುಮ್ಮನೆ ಹೇಳ್ಕೊಳ್ಳೋದಷ್ಟೇ. ಸುಮ್ಮನೆ ಹೇಳ್ಕೊತಾವ್ರೆ. ನಿಂತ್ಕೊತೀವಿ, ಮಾಡ್ತೀವಿ, ಹೋಗ್ತೀವಿ, ಎಲ್ಲ ಅಪರಾಧದಿಂದ ಆಯ್ತಾರವೆ. ಅವ್ರ್ಯಾಕೆ ನಮ್ಮ ಕ್ಷೇತ್ರಕ್ಕೆ ಬರ್ತಾರೆ ರೀ? ಒಲ್ಲಿ ಬಿಡ್ರಿ, ಎಲ್ಲ ಸ್ವಲ್ಪ ಆಸ್ತಿ ಹೋಗಿ ನಿಂತ್ಕೊಳ್ಳಿ. ಅರ್ಚಿಗಾರು ಒಲ್ಲಿ ಬಿಡ್ರಿ, ಚಿಲ್ಲಕೊಡ್ರಿ, ನದಿಸ್ಲಿ. ನಮಗೇನು? ನಮ್ಮ ಕ್ಷೇತ್ರಕ್ಕೆ ಯಾಕೆ ಬರ್ತಾರೆ? ಅವ್ರು ಬರಲ್ಲ. ಸುಮ್ಮನೆ ಬುಟಾಣಿ ಕೇಳ್ತಾರೆ ಅದಷ್ಟೇ. ನಮ್ಮ ಕ್ಷೇತ್ರಕ್ಕೆ ಯಾಕೆ ಬರ್ತಾರೆ? ಯಾಕೆ ಗೆಲ್ಸ ಕೆಲಸ ಮಾಡ್ತಾವ್ರೆ. ಯಾರ ಕಷ್ಟ ಸುಖ ಅಂದ್ರೆ ನಿಭಾಯಿಸ್ತವ್ರೆ. MLA ಮಾಡ್ಯಾರ್ರಿ. ಒಬ್ಬ ನೀರು ನಮ್ಮೂರಲ್ಲಿ ಒಬ್ಬ ನೀರು ಗಂಟೆಯಿಂದ ಇಷ್ಟೆಲ್ಲ ಮಾಡಿದ್ದೀವಿ. ನೀರು ಗಂಟೆ ಏನು ಕೆಲಸ ಮಾಡೋಕ್ಕಾಗಿಲ್ಲ. ನೀರು ಗಂಟೆ ತೆಗ್ದಾಕ್ಸೋಕ್ಕಾಗಿಲ್ಲ, ಇಲ್ಲ ನೀರು ಬಿಡ್ಸೋಕ್ಕಾಗಿಲ್ಲ. ಯಾಕೆ ಕೊಡ್ಬೇಕು ಓಟ? ಮಾಡಿರ್ಬೋದು ರೀ, ಬೇರೆ ಕಡೆಗೆ ನಮಗಿಲ್ಲ, ನಮಗೆ ಮಾಡಿಲ್ಲ. ಈಗಲೂ ಬರಲಿ, ಶಾಸಕರು ಬರಲಿ, ಕೇಳಲಿ ನಮ್ಮೂರಿಗೆ ಏನು ಮಾಡ್ಯಾರೆ, ಎಂತ ಮಾಡ್ಯಾರೆ, ನಮ್ಮೂರು ಸುತ್ತಮುತ್ತ ಯಾರು ಏನು ಮಾಡ್ಯಾರೆ? ಏನು ಮಾಡಿಲ್ಲ. ಒಬ್ಬ ನೀರು ಗಂಟೆಲಿ ನೀರು ಬಿಡ್ಸೋಕ್ಕಾಗಿಲ್ಲ. ಇವತ್ತು ನಾವು 6 ತಿಂಗಳಿಂದ ಹೋರಾಟ ನಡೀತೈತಿ. ಯಾರು ಏನು ಮಾಡಿಲ್ಲ. ಯಾಚಿನಹಳ್ಳಿ ಗೋಪಾಲ ಸ್ವಾಮಿ ಅವರಿಗೆ ಸಪೋರ್ಟ್. 6 ಸಾವಿರ ಈ ಕೆಲವರು ಇರ್ತಾರಲ್ಲ ಕೆಲವ್ರು ಇರ್ತಾರೆ. ಒಬ್ರು ಮನಸ್ಸಲೇಬೇಕು ಅನ್ನೋರು ಇರ್ತಾರೆ, ಇವ್ರಿಗೆ ಹಾಕ್ಲೇಬೇಕು ಅನ್ನೋರು ಇರ್ತಾರೆ. ಅದ್ರಿಂದ ಏನು ಮಿಸ್ಟೇಕ್ ಆಗೈತೆ. ಏನು ನಮ್ಮ ಜನ ಏನು ಬುದ್ಧಿವಂತರಲ್ಲ, ದಡ್ರೇನಲ್ಲ. ಎಲ್ಲ ಎಚ್ಚೆತ್ತು ಕೂತವ್ರೆ, ಮಾಡ್ತಾರೆ. ಹಾಲಿ ಶಾಸಕರಿಗೆ JDS ಪಕ್ಷ ಐತೆ, ದೇವೇಗೌಡರ ಕುಟುಂಬದ ಆಶೀರ್ವಾದ ಐತೆ. ಗೋಪಾಲ ಸ್ವಾಮಿಗೆ ಯಾರವ್ರೆ? ಸ್ವಾಮಿ ದೇವೇಗೌಡರದ್ದು ಆಶೀರ್ವಾದ ಇದೆ, ಇಲ್ಲ ಅಂತ ಹೇಳಲ್ಲ. ಇವತ್ತು ನಮಗೆ ಜನಸೇವೆ ಮಾಡಬೇಕು ಅಂದರೆ ಅವ್ರು ಬೇಕು, ಜನಸೇವೆ ಮಾಡಿರ್ಬೇಕು. ದೇವೇಗೌಡರು ಮಾಡೋಕ್ಕಾಗತ್ತಾ? ಇವತ್ತು ಮೂಲ ಕೂತಾರೆ, ಅವ್ರು ಇರ್ಬೋದು, ಪಕ್ಷ ಕೈಗೊಂಡಿರ್ಬೋದು. ಅವಾಗ ಸರ್, ಮುಂದಿನ ಚುನಾವಣೆಯಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಮತ್ತೆ ಗೆಲ್ತಾರೆ ಅಥವಾ ಏನಾಗ್ಬೋದು? ಹೆಂಗಿದೆ ಇಲ್ಲಿ ಚುನಾವಣೆ ಕಾವು? ಈಗಿನ ಪರಿಸ್ಥಿತಿನಲ್ಲಿ ಬಾಲಣ್ಣವರು ಈ ತಾಲೂಕಿನ ಅಭಿವೃದ್ಧಿಗೆ ಭಾಳ ಶ್ರಮ ವಹಿಸಿ ಕೆಲಸ ಮಾಡ್ತಾಯಿದ್ದಾರೆ. ಸರ್ಕಾರ ಇಲ್ದಿದ್ರೂ ಕೂಡ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಆದರೂ ಕೂಡ ಇವತ್ತು ಪ್ರತಿಯೊಂದು ಹಳ್ಳಿಗೂ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಕೆರೆಗಳು ತುಂಬಿಸಿದ್ದಾರೆ, ಕಾಂಕ್ರೀಟ್ ರಸ್ತೆಗಳು ಆಗ್ತಾಯಿದ್ದಾವೆ, ಡಾಂಬರೀಕರಣ ರಸ್ತೆಗಳು ಆಗ್ತಾಯಿದ್ದಾವೆ. ಜನಗಳು ಅವ್ರ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸನ ಯಾರೂ ಸಹ ಇವತ್ತು ಕಳ್ಕೊಂಡಿಲ್ಲ. ಜೊತೆಗೆ ಏನಾಗಿದೆ ಅಂದರೆ ಅವರು ಬೆಳಿಗ್ಗೆ 6 ಗಂಟೆಗೆ ಎದ್ದು ಇವತ್ತು ವಾಕ್ ಮಾಡ್ತಾಯಿದ್ರು ಸಹ ಜನದ ಕಷ್ಟನ ತೀರಿಸೋವಂಥ ಒಂದು ಸನ್ನಿವೇಶಗಳು ಇಲ್ಲಿದೆ. 1000 ಜನ ಇದ್ದರು, 1000 ಜನನೂ ಭೇಟಿ ಮಾಡಿ 1000 ಜನದ ಸಮಸ್ಯೆಗೆ ಏನು ಪರಿಹಾರ ಕಂಡುಹಿಡಿಯೋಕ್ಕಾಗುತ್ತೆ ಅದರಲ್ಲೆಲ್ಲ ಸ್ಪಂದಿಸಿ ಇವತ್ತು ಭಾರಿ ಜನಪ್ರಿಯರಾಗಿದ್ದಾರೆ ಈ ತಾಲೂಕಿನಲ್ಲಿ. ಇವ್ರ ತಾಲೂಕು ಶಾಸಕರು ಅನ್ನೋದಕ್ಕಿಂತ ನಾವು ಈ ಜಿಲ್ಲೆ ನಾಯಕರು ಅಂತ ನಮಗೆ ಈ ತಾಲೂಕಿನ ಜನಕ್ಕೆ ಹಂಗೆ ಅನ್ನಿಸ್ತದೆ. ಯಾಕೆ ಅಂದರೆ JDS ಅಲ್ಲಿ ಇವತ್ತು ಜಿಲ್ಲಾ ನಾಯಕತ್ವನ ಬಾಲಣ್ಣರು ವಹಿಸ್ಕೊಂಡು ಇಡೀ ಜಿಲ್ಲೆನ ನಡೆಸ್ತಕ್ಕಂಥ ಶಕ್ತಿನ ಇವತ್ತು ಬಾಲಣ್ಣರು ಬೆಳೆಸ್ಕೊಂಡಿದ್ದಾರೆ. ಇವತ್ತು ಜಿಲ್ಲೆನೇ ಶಕ್ತಿ ಬೆಳೆಸ್ಕೊಂಡಿದ್ದಾರೆ ಅನ್ನೋ ಒಂದು ಇದರಲ್ಲಿ
ನಮಗೆ ಗೋಪಾಲ್ ಸ್ವಾಮಿಯವ್ರು ಬಂದರೆ ಒಳ್ಳೆಯದು. ನಮಗೆಲ್ಲ ಒಳ್ಳೆಯದಾಗಿದೆ. ನಮಗೆ ಫ್ರೀಯಾಗಿ ಅಕ್ಕಿ ಸಿಗ್ತವೆ, ಬಸ್ಸು ಫ್ರೀಯಾಗಿ ಸಿಗ್ತೈತೆ, ಕರೆಂಟ್ ಬಿಲ್ ಫ್ರೀಯಾಗಿ ಸಿಗ್ತದೆ, ಮತ್ತು 2000 ದುಡ್ಡು ಬರ್ತೈತೆ. ನಮಗೆಲ್ಲ ಒಳ್ಳೆಯದಾಗದೆ. ಮತ್ತು ಅವ್ರು ಬಂದರೆ ಇನ್ನೂ ಒಳ್ಳೆಯದು. ಶೋಭಾ ಅಂತ. ಸರ್, ಮುಂದೆ ಬರುವಂಥ 2028ರ ವಿಧಾನಸಭಾ ಚುನಾವಣೆಗೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಕತೆ ಏನಾಗ್ಬೋದು? ಯಾರು ಗೆಲ್ತಾರೆ ಸರ್ ನಿಮ್ಮ ಪ್ರಕಾರ? ನಮ್ಮ ಪ್ರಕಾರ ನಮ್ಮ ಜನಪ್ರಿಯ ಶಾಸಕರಾದ ಬಾಲಣ್ಣನವರು ಅತಿ ಹೆಚ್ಚಿನ ಲೀಡಿನಲ್ಲಿ ಗೆಲ್ತಾರೆ. ಲಾಸ್ಟ್ ಟೈಮು ಸ್ವಲ್ಪ ಫ್ರೀ ಅವೆಲ್ಲ ಕೊಟ್ಟು ಸ್ವಲ್ಪ ವ್ಯತ್ಯಾಸ ಆಯಿತು. ಸ್ವಲ್ಪ ಜನ ಫ್ರೀ ಕಡೆ ಒಲವು ತೋರಿಸಿದರು. ಈ ಸತಿ ಅಭಿವೃದ್ಧಿ ತುಂಬ ಮಾಡಿದ್ದಾರೆ. ಎಲ್ಲ ಕಡೆನೂ ಅಭಿವೃದ್ಧಿ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ. ಮುಂದಿನ ಸತಿ 28ಕ್ಕೆ ಭಾರಿ ಬಹುಮತದಿಂದ ಜಯಶೀಲ ಆಗ್ತಾರೆ. ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮ್ಮದು ಉದಾಹರಣೆಗೆ ನಮ್ಮ ವಾರ್ಡ್ಗಳೇ ಇರ್ಬೋದು. ವಾರ್ಡ್ಗಳಲ್ಲಿ ಎಲ್ಲ ಆಗಿದೆ, ಚರಂಡಿ ಆಗಿದೆ, ರೋಡ್ ಆಗಿದೆ, ಮತ್ತು ಐಮಾಸ್ಕ್ ಇರ್ಬೋದು, ಶೋಧನ ಘಟಕ ಇರ್ಬೋದು. ಎಲ್ಲ ದೇವಸ್ಥಾನಗಳಿಗೂ ಶಾಸಕರ ಅನುದಾನದಲ್ಲಿ ಅಮೌಂಟ್ ಕೊಟ್ಟಿರೋದಾಗಿರ್ಬೋದು. ಎಲ್ಲ ನಡೀತಾ ಇದೆ, ಎಲ್ಲ ಕಾಮಗಾರಿ ಚೆನ್ನಾಗಿದೆ. ಈ ಜಾತಿ ಭೇದ ಭಾವ ಮರೆತು ಎಲ್ಲರಿಗೂ ಕೆಲಸಗಳು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ವಾರ್ಡ್ಗಳಲ್ಲೂ ಎಲ್ಲ ಕೆಲಸ ಆಗಿದೆ. ಎಲ್ಲ ಪಾರ್ಕ್ಗಳ ಅಭಿವೃದ್ಧಿ ಆಗಿದೆ, ರೋಡ್ಗಳ ಅಭಿವೃದ್ಧಿ ಆಗಿದೆ. ಈಗ ಹೊಸ ಬಸ್ ಸ್ಟ್ಯಾಂಡಿಂದ ಹಿಡ್ದು ಮೇಲ್ಗಡೆ ಚಾನಲ್ ಗಂಟನೂ ಹೊಸ ರೋಡ್ಗಳಾಗಿ ಹೊಸ ಸರ್ಕಲ್ಗಳೇನೇನು ಮಾಡ್ತಾಯಿದ್ದಾರೆ. ಟೌನ್ ತುಂಬ ಅಭಿವೃದ್ಧಿ ಕಾಣ್ತಾ ಇದೆ. ಗಣೇಶ್ ಅಂತ, ಪುರಸಭೆ ಮಾಜಿ ಸ್ಥಾಯಿ ಸಮಿತಿ ಸರ್, ಈಗ ಹಾಲಿ ಶಾಸಕರು 10 ವರ್ಷಗಳಿಂದ ಅಧಿಕಾರದಲ್ಲಿದ್ದರು. ಬಟ್ ಕಳೆದ ಚುನಾವಣೆಯಲ್ಲಿ ಕಡಿಮೆ ಅಂತರದಲ್ಲಿ ಅವ್ರು ಗೆಲುವನ್ನು ಸಾಧಿಸ್ತಾರೆ. ಏನು ಕಾರಣ ಆಯಿತು? ಏನು ಎಲ್ಲಿ ಎಡುವುದ್ರು? ಕಡಿಮೆ ಅಂತರದಲ್ಲಿ ಈಗ ನಮ್ಮ ಶಾಸಕರು ಇದಾಗವ್ರೆ ಅಂತ ಅಂದರೆ ಅದಕ್ಕೆ ಮೂಲ ಕಾರಣ ಈಗ ಬಿಟ್ಟಿ ಭಾಗ್ಯಗಳ ಯೋಜನೆ. ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂತ ಜನಕ್ಕೆ ಹೇಳಿ ಈಗ ಬಿಟ್ಟಿ ಭಾಗ್ಯ ಕೊಟ್ಟು ಈಗ ಕಾಮಗಾರಿಗಳಿಗೆ ಕೆಲಸಕ್ಕೆ ದುಡ್ಡೇ ಕೊಡ್ತಾಯಿಲ್ಲ. ನಮ್ಮ ತಾಲೂಕಲ್ಲಿ ಏನಂದರೆ ನಮ್ಮ ಶಾಸಕರು ಯಾವುದೇ ಇವಾಗ ಹೋಗಿ ಯಾವುದೋ ಗ್ರಾಂಟ್ ತಗೊಂಬಂದು ನಮ್ಮ ಇಡೀ ಕರ್ನಾಟಕದಲ್ಲಿ ಅತಿ ಹೆಚ್ಚು ಒಳ್ಳೆ ತಾಲೂಕು ಅಂದರೆ ಚನ್ನರಾಯಪಟ್ಟಣ ತಾಲೂಕು. ಯಾಕೆಂದರೆ ಯಾವುದೇ ಊರಿಗೆ ಹೋಗಲಿ, ಯಾವುದೇ ಹಳ್ಳಿಗೆ ಹೋಗಲಿ, ನೀರಿಂದಾಗಲಿ, ರೋಡ್ಸ್ತೆ ಆಗಲಿ, ಇಲ್ಲ ದೇವಸ್ಥಾನಗಳಿಗಾಗಲಿ, ಸಮುದಾಯ ಭವನ ಆಗಲಿ, ನಮ್ಮ ತಾಲೂಕಲ್ಲಿ ಒಳ್ಳೆ ಅಭಿವೃದ್ಧಿ ಕಾರ್ಯ ಮಾಡವ್ರೆ. ಆಮೇಲೆ ಅವ್ರ ಹತ್ರಕ್ಕೆ ಹೋದವ್ರಿಗೆ ಯಾರು ಕೆಲಸ ಆಗಿಲ್ಲ ಅಂತ ಇಲ್ಲಿವರೆಗೂ ಯಾರೂ ಬಂದಿಲ್ಲ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಹೋದ ಸರಿ ಅಂತರ ಕಮ್ಮಿ ಆಯಿತು ಅಂದರೆ ಕಾರಣ ಇಷ್ಟೇ, ಏನೂ ಇಲ್ಲ. ಬಿಟ್ಟಿ ಭಾಗ್ಯ ಯೋಜನೆಗೆ ಜನ ಮಾರು ಹೋಗಿ ಮಾಡ್ಯವ್ರೆ. ಅದು ಹಿಂದೆ ಏನಿತ್ತು, ಹಿಂದೆ 45,000 ಇತ್ತು, ಮುಂದಕ್ಕೆ ಏನೇ ಇದ್ದರು 60,000 ಮೇಲೆ ಹೊರತು ಆದರೂ ಕಮ್ಮಿಯಾಗಿ ಯಾವುದೇ ಕಾರಣಕ್ಕೂ ಗೆಲ್ಲಕ್ಕೆ ಇದೇ ಇಲ್ಲ. ಗೆದ್ದೇ ಗೆಲ್ತಾರೆ. 60,000 ಮೇಲೆ ಲೀಡಲ್ಲಿ ಗೆದ್ದೇ ಗೆಲ್ತಾರೆ ನಮ್ಮ ಶಾಸಕರು. ಯಾಕೆ ಅಂದರೆ ಅವರು ಯಾವುದೇ ಪಾರ್ಟಿ ಗಿರ್ಟಿ ಅಂತ ನೋಡಲ್ಲ. ಯಾರೇ ಬಂದರೂ ಕೆಲಸಗಳನ್ನ ಮಾಡಿ ಅವರ ಮನಸ್ಸು ಗೆದ್ದವರೇ. ನಮ್ಮ ತಾಲೂಕಿನ ಜನ ಅವರ ಮನಸ್ಸು ಚನ್ನರಾಯಪಟ್ಟಣ ತಾಲೂಕಿನ ಜನ ಅವ್ರನ್ನ ಭಾಳ ಗೌರವದಿಂದ ನಡೆಸ್ಕೊಂಡು ಮುಂದಕ್ಕೆ ಇದನ್ನು ಇವಾಗ ಆಗಿರೋ ಇದು ರಿಸಲ್ಟ್ನ ಮುಂದಕ್ಕೆ ಯಾವ ರಿಸಲ್ಟ್ ಬರುತ್ತೆ ಅಂತ ಕಾದು ನೋಡೋಣ. ಈಗ 2028 ಚುನಾವಣೆ ಬರುತ್ತಲ್ಲ, ಮುಂದಕ್ಕೆ 2 ವರ್ಷ ಆದಮೇಲೆ ಅದರಲ್ಲಿ ಯಾರು ಗೆಲ್ತಾರೆ ಮತ್ತು ಏನಾಗ್ಬೋದು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ? ಏನಿಲ್ಲ ಸರ್, ಇಲ್ಲಿ ಚನ್ನರಾಯಪಟ್ಟಣ ಟೌನು ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಅನ್ನಂಗೆ ಸ್ವಚ್ಛ ಕ್ಲೀನ್ ಇದೆ. ಆಮೇಲೆ ಅಭಿವೃದ್ಧಿ ಇದೆ. ಆಮೇಲೆ ಟೌನ್ ಸ್ವಚ್ಛಪಡಿಸಿದ್ದಾರೆ. ಆಮೇಲೆ ರೋಡ್ಗಳು, ಆಮೇಲೆ ಬೀದಿ ನಮ್ಮ ಸಣ್ಣ ಪುಟ್ಟ ರೋಡ್ಗಳೆಲ್ಲ ಕ್ಲೀನಾಗಿದೆ. ಕೆರೆ ವ್ಯಾಪ್ತಿಲಿ ವಾಕ್ ಮಾಡೋಕ್ಕೆ ಈ ತುದಿಯಿಂದ ಗೂರ್ನಳ್ಳಿ ಲಾಸ್ಟ್ ಗಂಟಲ್ವೇ ಒಂದು ಅಚ್ಚುಕಟ್ಟಾಗಿ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮ ಬಾಲಣ್ಣರು ಈ ಸತಿನೂ ಅವರೇ ಮುಂದಿನ ಎಲೆಕ್ಷನಲ್ಲಿ ಗೆದ್ದು ಜನಕ್ಕೆ ಒಂದು ಅಭಿವೃದ್ಧಿ ಕೊಡಲಿ ಅಂತ ನಾವು ಕೇಳ್ತೀವಿ. ಸ್ವಾಮಿ ಅಂತ. ಸರ್, ಈಗ ಚನ್ನರಾಯಪಟ್ಟಣದಲ್ಲಿ ಚುನಾವಣೆ ನೆಕ್ಸ್ಟ್ ಮುಂದೆ ಬರೋ ಚುನಾವಣೆ ಭಾರಿ ಹೈ ವೋಲ್ಟೇಜ್ ಆಗಿದೆ. ನಿಮ್ಮ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ಯಾರು ಗೆಲ್ಬೋದು, ಯಾಕೆ ಗೆಲ್ತಾರೆ ಸರ್? ಮುಂದಿನ ಚುನಾವಣೆಯಲ್ಲಿ ಈಗೇನು ಹ್ಯಾಟ್ರಿಕ್ ಬಾರಿಸಿದ್ದಾರೆ ನಮ್ಮ ಶಾಸಕರು CN ಬಾಲಕೃಷ್ಣ ಅವರು ಅತಿ ಹೆಚ್ಚು 50,000 to 60,000 ಮತಗಳ ಅಂತರದಿಂದ ಮುಂದಿನ ಚುನಾವಣೆಯಲ್ಲೂ ಗೆದ್ದೇ ಗೆಲ್ತಾರೆ. ಯಾಕೆ ಅಂತ ಕೇಳಿ, ನಾವು ಹಿಂದುಳಿದ ವರ್ಗದವರು, ಕುರುಬ ಸಮಾಜದವರು, ನಮ್ಮಂಥ ಹಿಂದುಳಿದ ವರ್ಗದ ಈ ತಾಲೂಕಲ್ಲಿ ಅವರಿಗೆ ಅಪಾರವಾದ ಬೆಂಬಲಿಗರಿದ್ದಾರೆ. ಆ ದೃಷ್ಟಿಯಿಂದ ಅತಿ ಹೆಚ್ಚು ಮತಗಳಿಂದ ಅವರು ಗೆದ್ದೇ ಗೆಲ್ತಾರೆ.
ಇನ್ನೊಂದು ಕಾರಣ, ನಮ್ಮ ಈ ತಾಲೂಕಿಗೆ, ಈ ಕ್ಷೇತ್ರಕ್ಕೆ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಸರ್ಕಾರ ಇಲ್ಲದೆ ಹೋದ್ರೂ ಅವರು ಶಕ್ತಿ ಮೀರಿ ಕೆಲಸವನ್ನು ಮಾಡಿದ್ದವ್ರೆ. ನೀರಾವರಿ ವಿಚಾರದಲ್ಲಿರ್ಬೋದು, ಬೇರೆ ಕೆಲಸ ವಿಚಾರಗಳದಿರ್ಬೋದು, ಅತಿ ಹೆಚ್ಚು ಅಭಿವೃದ್ಧಿನ ನಮ್ಮ ಶಾಸಕರು ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಇನ್ನು ಮುಂದೆ ಇನ್ನೂ ಹೆಜ್ಜೆ ಇಟ್ಟು ನಮ್ಮ ತಾಲೂಕು ಈ ಜಿಲ್ಲೆಯಲ್ಲಿ ಅತಿ ವೇಗವಾಗಿ ಬೆಳೀತಿದೆ. ಇದನ್ನು ನಗರಸಭೆ ಮಾಡೋಕ್ಕೆ ಅತಿ ಹೆಚ್ಚು ಶ್ರಮವಹಿಸಿ ವಿಧಾನಸಭೆಯಲ್ಲೂ ಸಹ ಮಾತಾಡಿದ್ದಾರೆ. ಈ ನಮ್ಮ ಪಟ್ಟಣದ ಅಭಿವೃದ್ಧಿ ಬಗ್ಗೆ ತುಂಬ ಚೆನ್ನಾಗಿ ವಿಧಾನಸಭೆಯಲ್ಲೂ ಮಾತಾಡಿದ್ದಾರೆ. ಮುಂದಿನ ಬಾರಿನೂ ಕಡಿಮೆ ಅಂದರೂ 50,000 60,000 ಸಾವಿರ ಮತದಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಡಿಮೆ ಯಾಕೆ ಬಂದರೆ ಅಂದರೆ, ಈಗ ನಮ್ಮ ಮಂಜಣ್ಣವ್ರು ಹೇಳ್ದಂಗೆ ಇಂದಿನ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಅದನ್ನು ಕರೆಂಟ್ ಫ್ರೀ ಕೊಡ್ತೀವಿ, ಬಸ್ ಫ್ರೀ ಕೊಡ್ತೀವಿ, ಎಲ್ಲ ಫ್ರೀ ಕೊಡ್ತೀವಿ ಎಂದು ಜನರು ಸ್ವಲ್ಪ ಆ ಮಾತಿಗೆ ಕಿವಿ ಕೊಟ್ಟು ಸ್ವಲ್ಪ ಮತಗಳು ಕಡಿಮೆ ಹಿನ್ನಡೆಯಾಗಿದೆ ಅಷ್ಟೇ. ಮುಂದಿನ ಚುನಾವಣೆಯಲ್ಲಿ ಆ ಥರ ಆಗೋದಿಲ್ಲ. ಇದರ ಮೂರರಷ್ಟು ಅತಿ ಹೆಚ್ಚು ಮತದಿಂದ ಗೆದ್ದೇ ಗೆಲ್ತಾರೆ. ಮಕಾನ್ ಸತೀಶ್ ಅಂತ ಜನವಾರ. ಗೌಡ್ರೆ, ಈಗ ಮುಂದೆ 2 ವರ್ಷ ಕಳ್ಕೊಂಡ್ಮೇಲೆ ಚುನಾವಣೆ ಬರ್ತೈತೆ, 28 ಚುನಾವಣೆ ಬರ್ತೈತೆ. ನಿಮಗೆ ಗೋಪಾಲಣ್ಣ ಬೇಕಾ, ಬಾಲಣ್ಣ ಬೇಕಾ, ಅಥವಾ ಬೇರೆ ಯಾರಾದರೂ ಬೇಕಾ? ನಿಮ್ಮ ಸಪೋರ್ಟ್ ಯಾರಿಗೆ? ನೀವೇನು ಹೇಳ್ತೀರಾ ಹಿರಿಕರಾಗಿ? ನಮ್ಮಲ್ಲಿ ಬಾಲಣ್ಣರು, ಬಾಲಕೃಷ್ಣ ಒಳ್ಳೆ ವರ್ಕರು ಅಂತ ಒಂದು ಸ್ವಲ್ಪ ಜನದ ಅಭಿಪ್ರಾಯ ಜಾಸ್ತಿ ಇದೆ ನಮ್ಮ ಶ್ರಾವಣಬೆಳಗೊಳ ಕ್ಷೇತ್ರದಲ್ಲಿ. ಗೋಪಾಲ ಸ್ವಾಮಿದು ಒಂದು ಸ್ವಲ್ಪ ಯಾವುದು ಹಳ್ಳಿ ಸುತ್ತಾ ಇಲ್ಲ, ಜನಕ್ಕೆ ಸ್ಪಂದಿಸ್ತಾ ಇಲ್ಲ. ಸ್ವಲ್ಪ ಈಗ ಮೊದಲಿತ್ತು, ಈಗ ಒಂದು ಸ್ವಲ್ಪ ಜನದ ವಾತಾವರಣ ತಿಳ್ಕೊಂಡ್ರೆ ಕಡಿಮೆ ಆಗ್ತಾ ಇದೆ. ಹೆಂಗಿದೆ ಕ್ಷೇತ್ರ ರಾಜಕೀಯ? ಚೆನ್ನಾಗಿದೆ. ಅವಾಗಲಿಂದ ನೋಡ್ಕೊಂಡು ಬಂದು ಅವಾಗೆಲ್ಲ ಹೆಂಗಿತ್ತು? ನೀವು ಚೆನ್ನಾಗಿತ್ತಾ? ಈಗ ಹಂಗಾರೆ ನೀವು ಯಾರಿಗೆ ಬೆಂಬಲಿಸ್ತೀರಿ? ನಾವು ಆ ಸಮಯ ಬಂದಾಗ ಯಾರು ವರ್ಕ್ ಮಾಡ್ತಾರೆ ನಮ್ಮ ತಾಲೂಕು, ಪಕ್ಷಪಾತಿ ಅಲ್ಲ ನಾವು. ಬಿ ಜೆ ಪಿನೂ ಜರಿಯಲ್ಲ, ಕಾಂಗ್ರೆಸ್ನೂ ಜರಿಯಲ್ಲ, JDSನೂ ಜರಿಯಲ್ಲ. ನಮ್ಮ ಒಂದು ಇಳಿಕೆ ಒಳ್ಳೆ ವರ್ಕರು ಬಾಲಕೃಷ್ಣ ಅಂತ ನಮ್ಮ ಭಾವನೆ. ಅದು ಚುನಾವಣೆಯಲ್ಲಿ ಒಂದು ಸಾರಿ ಹಂಗಾಗುತ್ತೆ, ಒಂದು ಸಾರಿ ಜನ ಏನೋ ಇವ್ರಿಗೆ ಕೊಟ್ಟು ಇನ್ನೊಬ್ರಿಗೆ ಗೆಲ್ಲಿಸಿದ್ರೆ ಅವ್ರು ಇವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ಬೋದಲ್ಲ ಅನ್ನೋದು ಭಾವನೆ ಇರುತ್ತೆ ಜನಗಳಲ್ಲಿ. ಎಜುಕೇಟೆಡ್ ಒಂಥರ ಇದು ಮಾಡ್ತಾರೆ, ಒಂಥರ ಎಜುಕೇಟೆಡ್ ಆಗದೇ ಇದ್ರೂ ಒಂದು ಭಾವನೆ ಇರ್ತೈತೆ. ಈಗೀಗ ನೋಡ್ಕೊಂಡ್ರೆ ಉತ್ತಮ ಬಾಲಣ್ಣ ಒಳ್ಳೆ ವರ್ಕರು, ಸರ್ಕಾರ ಇಲ್ಲದೇ ಇದ್ರೂ ಇಷ್ಟು ಕೆಲಸ ಮಾಡ್ತಾರೆ. ಜನಗಳಿಗೆ ಹೋದಾಗ ಮನೇಲಿ ಅಷ್ಟೇ ನಿಗುವಾಗಿ ಮಾತಾಡಿಸ್ತಾರೆ ಅನ್ನೋದೊಂದು ಜನಕ್ಕೆ ನಾವು ಹಂಗೆ ಸುಮ್ಮನೆ ಕೇಳ್ತಾ ಇರ್ತೀವಿ. ನಾನು ಬಲರಾಸಹಳ್ಳಿ GN ಶಿವಣ್ಣ, ಕಲ್ಕೆರೆ ಪಂಚಾಯತಿ ಮಾಜಿ ಅಧ್ಯಕ್ಷರು, ಸೊಸೈಟಿ ಡೈರೆಕ್ಟ್ರು. ನಾವು ಮೊದಲಿಂದಲೂ ರಾಜಕೀಯ ಬಂದಿವಿ. ಆದರೆ ಅಧ್ಯಕ್ಷ ನಾನು ಊರಿನಲ್ಲಿ 5 ಹಳ್ಳಿ ಪಂಚಾಯತಿ ಆದಾಗ ಅಧ್ಯಕ್ಷನಾಗಿದ್ದೆ. ಇಲ್ಲಿ 12 ಹಳ್ಳಿ ಕಲ್ಕೆರೆ ಪಂಚಾಯತಿ ಬಂದಾಗ ನಮ್ಮ ಮಿಸಸ್ಸು, ನಮ್ಮ ಹೆಂಗಸರಾದರು, ಇಷ್ಟರಲ್ಲಿ ಇತ್ತು. ಚುನಾವಣೆಗೆ ಇನ್ನೂ 2 ವರ್ಷ ಐತೆ. ಆದರೆ ನಿಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರ ಈಗಲೇ ರಾಜಕೀಯ ರಂಗೇರ್ಬಿಟ್ಟೈತೆ. ನಿಮ್ಮ ಪ್ರಕಾರ ಮುಂದಿನ ಚುನಾವಣೆಗೆ ಯಾರು ಶಾಸಕರಾಗಿ ಆಯ್ಕೆ ಆಗ್ಬೋದು ಅಂತ ಹೇಳ್ತೀರಿ? ನಮ್ಮ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ವಿದ್ಯಾವಂತ ಮತದಾರ ಬಂಧುಗಳಿದ್ದಾರೆ. ಉತ್ತಮರನ್ನೇ ಈಗ 3 ಬಾರಿ ಆಯ್ಕೆ ಮಾಡ್ತಾ ಬಂದಿದ್ದಾರೆ. ಇನ್ನು 28ರ ಚುನಾವಣೆಗೆ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ, ನೀರಾವರಿಯಲ್ಲಿ ನಮ್ಮ ತಾಲೂಕಿನ ಜನತೆಗೆ ಉತ್ತಮವಾದಂಥ ಸೌಕರ್ಯಗಳನ್ನ ಕಲ್ಪಿಸಿ ನಮ್ಮ ತಾಲೂಕಿನ ಜನ ನೆಮ್ಮದಿಯಾಗಿ ಬದುಕಬೇಕು ಅಂಥೇಳಿ ಎಲ್ಲ ಕೆರೆಗಳಿಗೆ, ಒಂದು 70ಕ್ಕೂ ಅಧಿಕ ಕೆರೆಗಳಿಗೆ ನೀರನ್ನು ಉಣಿಸಿದಂಥ ಆಧುನಿಕ ಭಗೀರಥ CN ಬಾಲಕೃಷ್ಣ ಸಾಹೇಬ್ರನ್ನೇ ಮತ್ತೊಮ್ಮೆ ಚನ್ನರಾಯಪಟ್ಟಣ ಅಂದರೆ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಮತದಾರ ಬಂದು ಆಯ್ಕೆ ಮಾಡಬೇಕು. ಆಯ್ಕೆ ಆಗೇ ಆಗ್ತಾರೆ. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ಚನ್ನರಾಯಪಟ್ಟಣ ತಾಲೂಕು ಭೀಮಾರ್ಮಿ ತಾಲೂಕು ಅಧ್ಯಕ್ಷ. 2028ರ ಚುನಾವಣೆಯಲ್ಲಿ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಕಥೆ ಏನಾಗ್ಬೋದು? ಯಾರು ಗೆಲ್ತಾರೆ? ನಮ್ಮ MLA ಬಾಲಣ್ಣವರು ಹೋದ ಬಾರಿ ಚುನಾವಣೆಯಲ್ಲಿ ಸ್ವಲ್ಪ ಕಮ್ಮಿಲಿ ಗೆದ್ದಿದ್ದು. ಈ 2028 ಚುನಾವಣೆಯಲ್ಲಿ ಭಾಳ ಬಹುಮತದಿಂದ ಗೆಲ್ಲೋದು ಖಚಿತ. ಸಂಘಟನೆ ಮಾಡ್ತಾಯಿದ್ದೀವಿ, ಎಲ್ಲ ಕಡೆನೂ ಪಕ್ಷ ಬಲವಾಗಿದೆ. ನಮ್ಮ ದಳಕ್ಕೆ ನಮ್ಮ JDS ಭಾಳ ಬಲವಾಗಿ ಇರೋದ್ರಿಂದ ಪಕ್ಷ ಸಂಘಟನೆಯೂ ನಡೀತಾ ಇದೆ. ಏನೇನು ಬಾಲಣ್ಣರು ಏನೇನು ಮಾಡಬೇಕು, ಯಾರ್ಯಾರನ್ನ ಯಾವ ಥರ ಕರೆದಿ ಮಾತಾಡಿಸ್ಬೇಕು ಅನ್ನೋದನ್ನ ಅವ್ರು ಎಲ್ಲರನ್ನೂ ಸಂಘಟನೆ ಮಾಡ್ಕೊಂಡು ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಥರ ಮಾಡಬೇಕು ಅನ್ನೋದನ್ನ
ಕರೆದು ಎಲ್ಲರನ್ನೂ ಮಾತಾಡಿಸಿ ಸಂಘಟನೆ ಮಾಡ್ತಾಯಿದ್ದಾರೆ. ಬರೋ ಬಾರಿ 28ಕ್ಕಂತೂ ನಮ್ಮದು ಬಹುಮತದಲ್ಲಿ ಗೆಲ್ಲೋದಂತೂ ಸತಸಿದ್ಧ. ಇದಂತೂ ಯಾವುದೇ ಕಾರಣಕ್ಕೂ ಅವ್ರನ್ನ ಸೋಲ್ಸೋಕ್ಕೆ ಯಾರ ಕೈಲೂ ಆಗಲ್ಲ. ಮುಂದೆ ಎಂಥ ಲೀಡ್ರು ಬಂದರೂ ಬಾಲಣ್ಣರದೇ ಆದಂಥ ಒಂದು ಇದಿದೆ, ಅವ್ರದ್ದೇ ಆದಂಥ ಒಂದು ಶಕ್ತಿ ಇದೆ. ಅವ್ರಿಗೆ ಯಾವ ಥರ ಗೆಲ್ಲಬೇಕು, ಯಾವ ಜನನ ಯಾವ ಥರ ಬಾವಣಿಸ್ಬೇಕು ಅನ್ನೋದು ಅವರಲ್ಲಿ ಇದೆ. ಅದನ್ನು ಅವರು ಮಾಡ್ತಾಯಿದ್ದಾರೆ, ಆ ಥರ ಮಾಡ್ತಾಯಿದ್ದಾರೆ. ಹಳ್ಳಿಗೆ ಹೋಗ್ತಾ ಇದ್ದಾರೆ, ಯಾವ್ಯಾವ ಲೀಡ್ರುಗಳ್ನ ಹಿಡ್ಕೋಬೇಕು, ಯಾವ ಥರ ಸಂಘಟನೆ ಮಾಡಬೇಕು ಅನ್ನೋದನ್ನ ಮಾತಾಡಿ ಎಲ್ಲನೂ ಪ್ರತಿ ದಿವಸ ಅವರು ಪ್ರತಿ ಹಳ್ಳಿ ಪ್ರವೇಶ ಮಾಡ್ತಾಯಿದ್ದಾರೆ. ಮನೇಲಿ ಇರಲ್ಲ. 8:30 ಗಂಟೆ 9 ಗಂಟೆ ಮನೆ ಬಿಟ್ಟರೆ ಅವರು ತಿಂಡಿ ಮಾಡ್ಕೊಂಡು ಪ್ರತಿ ಹಳ್ಳಿನೂ ಕವರ್ ಮಾಡ್ಕೊಂಡು ಬರ್ತಾಯಿದ್ದಾರೆ, ಸಂಘಟನೆ ಮಾಡ್ತಾಯಿದ್ದಾರೆ. ಬರೋ ಸತಿ ಸತಿ ಏನೋ ಆಗಿದೆ, ಕಮ್ಮಿಲಿ ಭಾಳ ಅಂತರ ಕಮ್ಮಿಲಿ ಸೋತಿರೋದು ನಿಜ. ಮತ್ತು ಈ ನೆಕ್ಸ್ಟು 28ಕ್ಕಂತೂ ಭಾಳ ಬಹುಮತದಲ್ಲಿ ಗೆಲ್ಲೋದಂತೂ ಖಚಿತ. ನಮ್ಮ ಹೆಸರು ಕೃಷ್ಣ ಅಂತೇಳಿ, ಗಾರೆ ಕೃಷ್ಣ, ಮಾಜಿ ಉಪಾಧ್ಯಕ್ಷರು ಪುರಸಭೆ. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಶಾಸಕರಾಗಿ ಆಯ್ಕೆ ಆಗ್ತಾರೆ, ಯಾರು ಸೂಕ್ತ ನಿಮ್ಮ ಪ್ರಕಾರ? ನಮ್ಮ ಕ್ಷೇತ್ರಕ್ಕೆ ಶಾಸಕರಾಗಿ CN ಬಾಲಕೃಷ್ಣ ಅವರು ಮತ್ತೊಮ್ಮೆ ಬರಬೇಕು ಅಂತ ಕೇಳ್ಕೊತೀವಿ. ಯಾಕಂದರೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಸಮಾಜಕ್ಕೂ ತಾಂಡಿ ಒಟ್ಟಾಗಿ ನಡೀತಾ ಇದ್ದಾರೆ. ಎಲ್ಲ ಕಾರ್ಯಗಳೇ ಚೆನ್ನಾಗಿ ಮಾಡ್ತಾವ್ರೆ. ಮುಂದಕ್ಕೆ ಅವರೇ ಬರಬೇಕು ಅಂತ ನಮ್ಮ ಅಭಿಪ್ರಾಯ. ತುಂಬ ಒಳ್ಳೆಯವರು. ಡಾಕ್ಟರ್ CN ಬಾಲಕೃಷ್ಣ ಅವರು ಮತ್ತೊಮ್ಮೆ ಬರಬೇಕು ಅಂತ ನಮ್ಮ ಅಭಿಪ್ರಾಯ. ನಾಜಿಮ್ ಪಾಷಾ ಸರ್, ನಮ್ಮದು 224 ನಮ್ಮ ಕರ್ನಾಟಕ ರಾಜ್ಯದ 224 ವಿಧಾನಸಭಾ ಕ್ಷೇತ್ರದಲ್ಲಿ ವಿಭಿನ್ನವಾದ ಕ್ಷೇತ್ರ ನಮ್ಮ ಚಂದ್ರಾಪಟ್ಟಣ. ಯಾವುದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ನಮ್ಮ ಚಂದ್ರಾಪಟ್ಟಣದಲ್ಲಿ ಹಣಕ್ಕಾಗಲಿ ಬೇರೆ ಒಂದು ರೀತಿಯ ಆಮಿಷಕ್ಕೆ ಒಳಪಡುವ ಮತದಾರರಿಲ್ಲ. ಆಮೇಲೆ CN ಬಾಲಕೃಷ್ಣ ಅವರು ಜನಪ್ರಿಯ ಶಾಸಕರು, 3 ಸಲ ಆಯ್ಕೆಯಾಗಿದ್ದಾರೆ. 4 ಸಲನೂ ನನ್ನ ಪ್ರಕಾರ ಒಂದು 40,000 ಓಟ್ನಲ್ಲಿ ವಿಜಯಿ ಆಗ್ತಾರೆ. ಯಾವುದಕ್ಕೆ ಅಂದರೆ, ಜನತಾದಳದಲ್ಲಿ ಒನ್ ಮ್ಯಾನ್ ಆರ್ಮಿ. ಬೇರೆ ಪಕ್ಷಗಳಂಗೆ ಮನೆಯೊಂದು 3 ಬಾಗಿಲಿಲ್ಲ. ಇವರೊಬ್ಬರೇ ಡಿಸೈಡ್ ತಗೋಬೇಕಾದ್ರೆ ಇವರೊಬ್ಬರೇ. ಅದಕ್ಕಿಂತ ಹೆಚ್ಚಾಗಿ ಅವ್ರ ಮನೆಯವರು ಕುಸುಮ ಬಾಲಕೃಷ್ಣ ಅವರು ಅನ್ನಪೂರ್ಣೇಶ್ವರಿ ಅಂತಲೇ ಹೇಳ್ಬೋದು. ಯಾರೇ ಹೋಗಲಿ, ಯಾರೇ ಸಿಗಲಿ, ಯಾರೆಲ್ಲೇ ಸಿಗಲಿ, ಅವರೆಲ್ಲ ಒಂದು ರೀತಿ ಬಾವಣಿಗೆ, ನಮ್ಮ ಹಳ್ಳಿ ಭಾಷೆಯಲ್ಲಿ ಬಾವಣಿಗೆ ಅಂತ ಹೇಳ್ತೀವಿ. ಬಾವಣಿಗೆಯಲ್ಲಿ ಮಾತಾಡಿಸ್ಕೊಂಡು, ಸಹಾನುಭೂತಿಲಿ, ಅಹಂಕಾರ ಇಲ್ದಂಗೆ, ಆಮೇಲೆ ಮನೆಗೆ ಹೋದವ್ರಿಗೆಲ್ಲರಿಗೂ ಟೀ ಆಗಲಿ, ಕಾಫಿ ಆಗಲಿ, ಯಾವುದೇ ಆಗಲಿ ಅವ್ರನ್ನ ನೋಡ್ಕೊಳ್ಳೋ ರೀತಿ, ಅದನ್ನು ಜನಮನವನ್ನು ಗೆದ್ದಿದ್ದಾರೆ. ಒಂದು. ಎರಡನೇದು, ನಾನು ಕಂಡಂತೆ ನನ್ನ ವೈಯಕ್ತಿಕವಾಗಿ ಒಂದು 90% ನೀರಾವರಿ ಮಾಡಿದ್ದಾರೆ ಚಂದ್ರಾಪಟ್ಟಣ ತಾಲೂಕನ್ನ ಬಾಲಕೃಷ್ಣವರು. ಆಮೇಲೆ ಜನತೆ ಅದನ್ನು ಅವ್ರ ಅಭಿವೃದ್ಧಿ ಅಧಿಕಾರರು, ಆಮೇಲೆ ಕಾಂಕ್ರೀಟ್ ರಸ್ತೆ ಇರ್ಬೋದು, ಆಮೇಲೆ ನೀರಿನ ಸಮಸ್ಯೆ ಇರ್ಬೋದು, ಆ ತಕ್ಷಣ ಆಗಲೇ ಬಹುಮಾನ, ಯಾವುದೇ ರೀತಿಯಾದ ಒಂದು ನ್ಯೂನತೆಗಳಿಲ್ಲ ಅವರಲ್ಲಿ. ಆಮೇಲೆ ಯಾವುದೇ ಆಗಲಿ 24 ಗಂಟೆ ಸ್ಪಂದಿಸ್ತಾರೆ. ಯಾವುದೇ ಒಂದು ಸ್ಟೇಷನ್ ವ್ಯವಹಾರ ಆಗಲಿ, ತಾಲೂಕು ಆಫೀಸ್ ಆಗಲಿ, ಯಾವುದೇ ಬೇರೆ ಯಾವುದೇ ಬಡಬಗ್ಗರಿಗಾಗಲಿ, ಆಮೇಲೆ ಅಬಲೆಯರಿಗೆ, ದೀನದಲಿತರಿಗೆ ಅವರು ಸ್ಪಂದಿಸೋ ರೀತಿ ನೋಡಿದರೆ ನಿಮಗೂ ಎಲ್ಲರಿಗೂ ಗೊತ್ತಿರ್ಬೋದು. ಆಮೇಲೆ ವಿಭಿನ್ನವಾದ MLA ಇವರೊಬ್ಬರು. ಆಮೇಲೆ ಪಕ್ಷಾತೀತವಾಗಿ ಅವ್ರು ಕಾಂಗ್ರೆಸ್ನವರು, ಇವ್ರು BJP ಅವರು, ರೈತ ಸಂಘದವರು, ಆ ಸಂಘಟನೆರು ಅಂತ ನೋಡೋದೇ ಇಲ್ಲ. ಅವರು ಎಲ್ಲರನ್ನೂ ಒಂದೇ ರೀತಿ ನೋಡ್ತಾರೆ. ನಮಗೆಲ್ಲ ಭಾಳ ಇಷ್ಟವಾದ ಒಬ್ಬ ಜನಪ್ರಿಯ ನಾಯಕ ಅಂತ ಹೇಳ್ಬೋದು. ಆಮೇಲೆ ನಮ್ಮ ಜನಪ್ರಿಯ ಅಣ್ಣ ಅಂತಲೇ ಕರಿತೀವಿ ನಾವು ಅವ್ರನ್ನ. ಯಾಕೆಂದರೆ ಅದು ನಮ್ಮದು, ಅವರನ್ನು ಹೊಗಳಕ್ಕೆ ನಾವೇನೋ ಹೊಗಳು ಭಟ್ರಲ್ಲ. ಅವ್ರು ಮಾಡೋ ಒಳ್ಳೆ ಕೆಲಸನೂ ಹೊಗಳುತ್ತೀವಿ, ಅವ್ರು ಮಾಡಿರೋ ತಪ್ಪನ್ನೂ ನಾವು ತಿತ್ತೀವಿ ಮತದಾರರು. ಯಾತಕ್ಕೆ ನೀವು ಈಗ 3 ಸಲ ನೋಡಿರ್ಬೋದು. ಒಂದು ಸಲ 53, ಒಂದು ಸಲ ಮೊದಲನೇ ಸಲ 25, ಎರಡನೇ ಸಲ 53, ಈ ಮೂರನೇ ಸಲ 6,500 7,000 ಇರ್ಬೋದು. ಈ ಸಲ 40,000 ಲೀಡ್ ಹೋಗ್ತಾರೆ. ಅದಕ್ಕೆ ಎಲ್ಲರನ್ನೂ ಈಗ 5 ಬಿಟ್ಟು ಒಂದು ಸಂಖ್ಯೆರಲ್ಲ, ಎಲ್ಲರನ್ನೂ ಸಮಾಧಾನ ಮಾಡೋಕ್ಕಾಗಲ್ಲ ಬಾಲಕೃಷ್ಣ ಅವ್ರಿಗೆ ಅಂತ ಇರ್ತಾರೆ. ಆಮೇಲೆ ನಾನು ವಿರೋಧ ಪಕ್ಷನೇ ಇಲ್ಲ ಅನ್ಬೋದು ನಮ್ಮ ಚಂದ್ರಾಪುರದಲ್ಲಿ. ಯಾವುದಕ್ಕೆ ಅಂದರೆ, ನೀವೇ ನೋಡ್ತಾ ಇರ್ಬೋದು, ಮೊನ್ನೆ ಈ ಕಾಂಗ್ರೆಸ್ಸಿನ ಒಂದು ಗುಂಪು ಒಂದು ಮನೆಯಲ್ಲಿ ಸೇರಿ ಮಾಡಿದ ಆಪಾದನೆಗಳನ್ನ ಸ್ವಪಕ್ಷದವ್ರನ್ನೇ ಅವ್ರು ಟೀಕಿಸ್ಕೊಂಡು ಸ್ವಪಕ್ಷದವ್ರನ್ನೇ ಕಾಲು ಎಳ್ಕೊಂಡ್ರೆ ಜನ ಮನೋರಂಜನೆ ಕೊಟ್ಟರು.
ಏನೆಲ್ಲ ಇದು ಚನ್ನಾಪಟ್ಟಣ ಜನತೆ ಭಾಳ ಸಮಾಧಾನದಲ್ಲಿದ್ದರು. ಭಾಳ ಈಗೇನಾಯ್ತು ಅಂದರೆ ಈ ಬೇಸಿಗೆಯಲ್ಲಿ ಮನೋರಂಜನೆ ಕೊಟ್ಟರು ಇವರು ಕಾಂಗ್ರೆಸ್ನವರು. ವಿರೋಧ ಪಕ್ಷನೇ ಇಲ್ಲ ಅನಿಸುತ್ತೆ. ಆಮೇಲೆ ಯಾವುದೇ ಆಗಲಿ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾವ ಗೋಪಾಲ ಸ್ವಾಮಿನ ಒಳ್ಳೆ ಕೆಲಸ ಮಾಡಲಿ ನಾವು ಬೆಂಬಲಿಸ್ತೀವಿ. ಬಾಲಕೃಷ್ಣರು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಹೊರತು. ಯಾಕೆಂದರೆ ಇನ್ನು 398 400 ಚಿಲ್ಲರೆ ಗಂಟೆ ಬರುತ್ತೆ ನಮ್ಮ ಚನ್ನಪಟ್ಟಣ ತಾಲೂಕು. ಇನ್ನು ಎಲ್ಲ ಇದು ಇವ್ರಿಗೂ ಜನತೆಗೆ ಇವ್ರೇನಾದ್ರು ಒಂದು ಒಳ್ಳೆ ಕೆಲಸ ಮಾಡೋಕೋದು, ಒಂದು ನೀರಾವರಿ ಆಗಲಿ, ಒಂದು ರೋಡ್ ಆಗಲಿ, ಒಂದು ಉದ್ಘಾಟನೆ ಆಗಲಿ, ಯಾವುದೋ ಒಂದು ಪ್ರತಿಮೆಗಳಾಗಲಿ, ಇವ್ರು ಸರ್ವಧರ್ಮನೂ ಒಟ್ಟುಗೂಡಿಸಿ ಹೇಳ್ಕೊಂಡು ಹೋಗುವಂಥ ವ್ಯಕ್ತಿ ಅಂದರೆ ಡಾಕ್ಟರ್ CN ಬಾಲಕೃಷ್ಣ. ಅವ್ರನ್ನ ಆಧುನಿಕ ಭಗೀರಥ ಅಂತಲೂ ಬಿರುದು ಕೊಟ್ಟಿದ್ದೀವಿ, ಅಭಿವೃದ್ಧಿಯ ಅಧಿಕಾರರು ಅಂತಲೂ ಬಿರುದು ಕೊಟ್ಟಿದ್ದೀವಿ. ಯಾಕೆಂದರೆ ನಾನೇನೊಬ್ಬ JDS ಕಾರ್ಯಕರ್ತನೇನಲ್ಲ, ನಾನು ಅವರ ಅಭಿಮಾನಿ. ಈಗ JDS ಕಾರ್ಯಕರ್ತನೂ ಯಾವ ರೀತಿ ಅಂದರೆ ನಾನೇನು ಆ ಪಕ್ಷದ ಸದಸ್ಯತ್ವ ಹೊಂದಿಲ್ಲ, ಆದರೂ ಅವರ ನಾನು ಕಟ್ಟ ಅಭಿಮಾನಿ. 21 ವರ್ಷದಿಂದ ನಾನು ಕಟ್ಟ ಅಭಿಮಾನಿ. ನಾನು 2005 ತನಕ ನಾನು ಕಾಂಗ್ರೆಸ್ಸಲ್ಲಿದ್ದೇನೆ. ಇವರ ಜನಪ್ರಿಯ ಕಾಳಜಿ, ಜನತೆ ಮೇಲಿಟ್ಟಿರುವಂಥ ಕಾಳಜಿ, ಇವರ ಅಭಿವೃದ್ಧಿ ನೋಡಿ, ಇವರ ಒಂದು ಕೆಲಸ ನೋಡಿ ನಾನು ಇವ್ರ ಜೊತೆ ಅನುಯಾಯಿ ಆದೆ. 21 ವರ್ಷ ಆಯಿತು ನಾನು ಅವ್ರ ಜೊತೆ ಒಡನಾಟ ಇಟ್ಕೊಂಡು. ನಾನು ಹತ್ರದಿಂದ ಬಲ್ಲೋನು. ಅವ್ರನ್ನ ರೇಗ್ತಾರೆ, ಬೈತಾರೆ, ಕೊನೆಗೆ ಪ್ರೀತಿಸ್ಬಿಡ್ತಾರೆ, ತಪ್ಪಿಗೆ ಬಿಡ್ತಾರೆ. ಬಾರಲೇನು ನಮ್ಮನ ಬಾರಲೇನು. ಆ ಒಂದು ನಾಯಕತ್ವ ಗುಣ ಇರೋದು ಅಂದರೆ 224 MLA ನಮ್ಮ ಬಾಲಕೃಷ್ಣ ಒಬ್ಬರೋಗಿ ಅಂತ ಹೇಳ್ಬಿಟ್ಟು ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಎಷ್ಟು ಗೋಪಾಲ ಸ್ವಾಮಿ, ಯಾಕೆಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಯೂತ್ಸು. ನೆಕ್ಸ್ಟು ಚುನಾವಣೆ ಈಗ 3 ಬಾರಿ ಗೆಲ್ಲಿಸ್ಕೊಂಡಿದ್ದೀವಿ. ಸಂಘಟನೆ ವಿಚಾರಕ್ಕೂ ರಾಜಕೀಯ ವಿಚಾರಕ್ಕೂ ದೂರ. ಗೋಪಾಲ ಸ್ವಾಮಿಯವ್ರಿಗೆ ಹೋದ ಸರಿನೇ ಒಂದು 3 ತಿಂಗಳು ಮುಂಚೆಗೆ ಟಿಕೆಟ್ ಅನೌನ್ಸ್ ಮಾಡಿದರೆ 5,000ದಲ್ಲಿ ಅವ್ರು ಲೀಡಲ್ಲಿ ಗೆಲ್ಲರು. ಇವತ್ತು ಓಟ್ ಹಾಕೋರು ದಡ್ರಲ್ಲ. ನಮ್ಮ ಬಾಲಣ್ಣವ್ರು ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯನಲ್ಲಿ ಗೆಲ್ಲಕ್ಕೆ. ಜನ ಬೇಸತ್ತು ಹೋಗಿದ್ದಾರೆ. ಅವರ ಸುಳ್ಳು ಭರವಸೆಗಳನ್ನು ನೋಡಿ ನೋಡಿ ಸಾಕಾಗೋಗಿದೆ ಜನಗಳಿಗೆ. ಮುಂದಿನ ಚುನಾವಣೆಯೂ ತುಂಬ ಪ್ರೆಜರಾಗಿ ನಡೆಯುತ್ತೆ. 3 ಜನ ಎದುರಿಸ್ತೀವಿ. ದಳ ಇರ್ಬೋದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು. ಈ ರೈತ ಸಂಘ ಒಂದಾದರೆ ಇಲ್ಲಿ ಮೈತ್ರಿ ಅನ್ನೋದು ಏನು ನಮ್ಮ ಚಂದ್ರಪಟ್ಟಣದಲ್ಲಿ ನಡೆಯಲ್ಲ. ಸಂಘಟನೆ ಚೆನ್ನಾಗಿದೆ, ನಮ್ಮದೇನು ಎಲ್ಲ ಕಡೆನೂ ಬಲ ಇದೆ. ಗೋಪಾಲ ಸ್ವಾಮಿ ಅವರು ಸೋತಿದ್ರು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಬಂದು ಇಲ್ಲಿ ಮೂಲಭೂತ ಸೌಕರ್ಯ ಕೊಡಬೇಕು ಮೊದಲನೇದಾಗಿ. ಎದುರಾಳಿ ಯಾರು ಅಂತ ರಾಜಕಾರಣಕ್ಕೆ ಹುಡುಕಂಥ ವ್ಯಕ್ತಿ ಅಲ್ಲ ನಮ್ಮ ಕ್ಯಾಂಡಿಡೇಟ್ ಗೋಪಾಲ ಸ್ವಾಮಿ ಅವರು. ರೈತರಿಗೆ ಏನು ಅನುಕೂಲ ಮಾಡ್ತಾರೆ ಅವ್ರನ್ನ ಜನ ಕೈ ಹಿಡಿತಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ಒಳ್ಳೇದು ಮಾಡಿದೆ. ಬಾಲಣ್ಣವರು ಈ ತಾಲೂಕಿನ ಅಭಿವೃದ್ಧಿಗೆ ಭಾಳ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇದ್ದಾರೆ. ನಮಗೆಲ್ಲ ಒಳ್ಳೆಯದಾಗಿದೆ. ಶಾಸಕರಾದ ಬಾಲಣ್ಣನವರು ಅತಿ ಹೆಚ್ಚಿನ ಲೀಡಿನಲ್ಲಿ ಗೆಲ್ತಾರೆ. ಅದಕ್ಕೆ ಮೂಲ ಕಾರಣ ಈಗ ಬಿಟ್ಟಿ ಭಾಗ್ಯಗಳ ಯೋಜನೆ. ಈಗೇನು ಹ್ಯಾಟ್ರಿಕ್ ಬಾರಿಸಿದ್ದಾರೆ ನಮ್ಮ ಶಾಸಕರು CN ಬಾಲಕೃಷ್ಣ ಅವರು ಅತಿ ಹೆಚ್ಚು 50 ರಿಂದ 60 ಸಾವಿರ ಮತಗಳ ಅಂತರದಿಂದ ಮುಂದಿನ ಚುನಾವಣೆಯಲ್ಲೂ ಗೆದ್ದೇ ಗೆಲ್ತಾರೆ.